ಆದಿಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿದ್ದಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟಗಳ ಮರಗಳ ಹಿಂದೆ ಅಡಗಿಕೊಂಡರು. ಆದಾಮ ಅವರು ಅವರ ಹಣ್ಣನ್ನು ತಿಂದು ಪಾಪವನ್ನು ಮಾಡಿಬಿಟ್ಟಿದ್ದಾರೆ. ಇದಾದ ನಂತರ ಏನಾಗುತ್ತೆ, ಸಂಜೆಯಲ್ಲಿ ದೇವರು ಆ ತೋಟಕ್ಕೆ ಬರ್ತಾರೆ. ದೇವರು ಸಂಜೆಯಲ್ಲಿ ಆ ತೋಟಕ್ಕೆ ಬರುವಾಗ ಆದಾಮ ಅವರು ಏನು ಮಾಡ್ತಾರೆ, ದೇವರು ಬಂದರು ಅನ್ನೋದನ್ನು ನೋಡಿ ಹೆದರುಕೊಂಡು ಆತನಿಗೆ ಕಾಣಿಸಿಕೊಳ್ಳಬಾರದು ಅಂತ ಓಡಿ ಹೋಗಿ ಅವರು ಮರಗಳ ಹಿಂದುಗಡೆಯಲ್ಲಿ ಅಡಗಿಕೊಳ್ತಾರೆ. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದರು. ದೇವರು ಮನುಷ್ಯನನ್ನು ಎಷ್ಟೋ ಪ್ರೀತಿಯಿಂದ ಅವರು ಉಂಟು ಮಾಡಿದರು. ಮನುಷ್ಯರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರೋದಕ್ಕೋಸ್ಕರವಾಗಿ ದೇವರು ಮನುಷ್ಯರನ್ನು ಉಂಟು ಮಾಡಿದರು. ಆದರೆ ಮೊಟ್ಟ ಮೊದಲ ಬಾರಿಗೆ ದೇವರ ಮನುಷ್ಯರ ಅನ್ಯೋನ್ಯತೆಯಲ್ಲಿ ಒಂದು ಬಿರುಕು ಬರುವಂಥದ್ದನ್ನು ನಾವು ಕಾಣ್ತೇವೆ. ಬಹುಶಃ ಇದಕ್ಕೆ ಮುಂಚೆ ದೇವರು ಎಷ್ಟೋ ಬಾರಿ ಆ ಏದೇನ್ ತೋಟಕ್ಕೆ ಅವರನ್ನು ಹುಡುಕಿ ಬಂದಿರ್ಬೋದು. ಅವರು ಪ್ರತಿ ಸಾರಿ ಏದೇನ್ ತೋಟಕ್ಕೆ ಬಂದಾಗಲೆಲ್ಲ ಸಹ ಆದಾಮ ಅವ್ವ ಎಷ್ಟೋ ಸಂತೋಷದಿಂದ ಹರ್ಷದಿಂದ ದೇವರನ್ನು ಎದುರುಗೊಂಡು ಮಾತಾಡಿರ್ಬೋದು. ಈಗ ಸಹಜವಾಗಿ ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಬೆಳಗ್ಗೆ ಹೊತ್ತು ಅಪ್ಪ ಕೆಲಸಕ್ಕೆ ಹೋಗ್ತಾರೆ ಅಂತಂದರೆ ಗೊಳೋ ಅಂತ ಚಿಕ್ಕ ಮಕ್ಕಳು ಅಳ್ತಾರೆ. ಅವ್ರ ಅಪ್ಪಂದ್ರಿಗೆ ಅವ್ರ ಮಕ್ಕಳನ್ನ ಕಣ್ತಪ್ಪಿಸಿ ಕೆಲಸಕ್ಕೆ ಹೋಗೋದೇ ದೊಡ್ಡ ಸವಾಲಾಗಿರುತ್ತೆ. ಅರ್ಜೆಂಟಾಗಿ ಹೋಗಬೇಕು, ಈ ಕಡೆ ಇವ್ರು ನೋಡ್ಬಿಟ್ರೆ ಓ ಅಂತ ಅಳ್ತಾ ಇರ್ತಾರೆ. ಅದರಿಂದ ಕೆಲವು ಸರಿ ತಂದೆಯಂದ್ರೆ ಕೆಲಸಕ್ಕೆ ಹೋಗಿ ಮುಂಚೆ ಏನು ಮಾಡ್ತಾರೆ, ಅವ್ರಿಗೆ ಏನೋ ಆಟ ಆಡೋದಕ್ಕೆ ಏನೋ ಕೈ ಕೊಟ್ಬಿಟ್ಟು ಅವ್ರನ್ನ ಆ ಕಡೆ ತಿರುಗಿಸ್ಬಿಟ್ಟು, ಇಲ್ಲ ಅಡುಗೆ ಮನೆ ಕಳಿಸ್ಬಿಟ್ಟು, ಇಲ್ಲ ರೂಮಲ್ಲಿ ಕಳಿಸ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಂಗೆ ಸೈಲೆಂಟಾಗಿ ಹೋಗ್ಬಿಡ್ತಾರೆ. ನಮ್ಮ ಕಡೆಯಲ್ಲೂ ಎಷ್ಟೋ ಜನ ಚಿಕ್ಕ ಮಕ್ಕಳಿದ್ದಾಗ ತುಂಬ ಜನ ತುಂಬ ಅಳ್ತಾ ಇದ್ರು, ಈ ಥರ ಆಚೆ ಹೋಗ್ತಾರೆ ಅಂದರೆ. ಆಗ ತುಂಬ ಜನ ಮಕ್ಳು ಏನು ಮಾಡ್ತಾರೆ, ಅವ್ರ ತಂದೆಯಂದ್ರೆ ಹೋಗ್ತಾರೆ ಅಂದರೆ ತುಂಬ ಅಳ್ತಾರೆ. ಅವ್ರಿಗೆ ಬಿಟ್ಟಿರೋಕ್ಕೆ ಅವ್ರು ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರೆ ಅಂದರೆ ಇವ್ರಿಗೆ ತುಂಬ ಬಾಧೆ. ಯಾಕೆ ಹೋಗ್ತಾ ಇದೆಯಾ, ಹೋಗ್ಬೇಡ ನನ್ನ ಜೊತೆನೇ ಇರು ಅಂತ ಅವ್ರಿಗೆ ಒಂದು ಪ್ರೀತಿ. ತಿರ್ಗಿ ಆಮೇಲೆ ಸಂಜೆ ಕೆಲಸ ಮುಗಿಸಿ ಮನೆಗೆ ಬರ್ತಾರೆ ಅಂತಂತಂದರೆ ಅವ್ರ ಮನೆಗೆ ಬಂದು ಬಾಗ್ಲ ಹತ್ರ ಬಂದು ಬಾಗ್ಲು ತಟ್ಟಿದ್ರೆ ಸರಿ, ಇಲ್ಲ ಅವ್ರ ಗಾಡಿಯಲ್ಲಿ ಏನಾದ್ರು ಬರ್ತಾರೆ ಅಂದ್ರೆ ಗಾಡಿ ಬಂದರೆ ಸರಿ, ಓ ಅಪ್ಪ ಬಂತು ಅಪ್ಪ ಬಂತು ಅಪ್ಪ ಬಂತು ಅಂತ ಇವರಿಲ್ಲೇ ಕುಣಿತಾ ಇರ್ತಾರೆ. ಮೊದಲು ಓಡೋಗಿ ಬಾಗಿಲು ತೆಗೆಯೋದಕ್ಕೆ ಹೋಗ್ತಾರೆ, ಅಪ್ಪ ಬಂದ್ಬಿಡ್ತು ಅಂತಂತ ಅಂದ್ಬಿಟ್ಟು. ಆಗ ಚಿಕ್ಕ ಮಕ್ಳು ಏನು ಮಾಡ್ತಾರೆ, ಹೋಗುವಾಗ ಕೂಡ ಬಿಟ್ಕೊಡೋದಿಲ್ಲ, ಮತ್ತು ಬಂದರೂ ಕೂಡ ತುಂಬ ಸಂತೋಷ ಪಡ್ತಾರೆ. ತುಂಬ ಸಂತೋಷಪಟ್ಟು ಅವ್ರ ಹತ್ರ ಅವ್ರು ಹೋಗ್ತಾರೆ. ಆಗ ಅದೇ ರೀತಿಯಾಗಿ ದೇವರು ಏದೇನ್ ತೋಟಕ್ಕೆ ಬರುವಂಥ ಸಂದರ್ಭದಲ್ಲಿ ಸಂತೋಷವಾಗಿ ಆದಮ ಅವ್ವ ದೇವರನ್ನ ಎದುರುಗೊಂಡಿರ್ಬೋದು, ಅವ್ರನ್ನ ಸ್ವಾಗತ ಮಾಡಿರ್ಬೋದು. ದೇವರೇ ಬಂದ್ರೆ ಬನ್ನಿ ಬನ್ನಿ ಅಂತ ತುಂಬ ಆನಂದ ಪಟ್ಟಿರ್ಬೋದು. ದೇವರು ಕೂಡ ಇವರು ಪ್ರೀತಿಯನ್ನು ಕಂಡು ಸಂತೋಷ ಪಟ್ಟಿರ್ಬೋದು. ಆದರೆ ಈ ರೀತಿ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೋಸ್ಕರವಾಗಿ ದೇವರು ಅವರನ್ನು ಉಂಟು ಮಾಡಿ ಮೊಟ್ಟ ಮೊದಲಿಗೆ ಅವರ ಅನ್ಯೋನ್ಯತೆಯಲ್ಲಿ ಒಂದು ಬಿರುಕು ಬರುತ್ತೆ. ತಂದೆ ಕೆಲಸಕ್ಕೆ ಹೋಗಿರ್ತಾರೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಕೆಲಸದಲ್ಲಿ ಅವ್ರಿಗೆ ಎಷ್ಟೋ ಒತ್ತಡ ಇರ್ಬೋದು, ಅವ್ರದ್ದೇ ಆದ ಎಷ್ಟೋ ಘಾಸಿ ಇರ್ಬೋದು, ಎಷ್ಟೋ ಚಿಂತೆ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಆದರೆ ಅವ್ರ ಮನೆಗೆ ಬರುವಾಗ ಅವ್ರಿಗೆ ಒಂದು ಸಂತೋಷ ಇರುತ್ತೆ. ಕೆಲಸದಲ್ಲಿ ಎಷ್ಟೋ ಒತ್ತಡ, ಎಷ್ಟೋ ತೊಂದರೆ, ಸಮಸ್ಯೆ, ಬಾಧೆಗಳಿದ್ರೂ ಕೂಡ ಮನೆಗೆ ಬರುವಾಗ ಅವ್ರು ನಗುಮುಖದೊಟ್ಟಿಗೆ ಬರ್ತಾರೆ. ಯಾಕೆ ಅಂತಂತಂದರೆ, ನಾನು ಹೋದರೆ ನನ್ನ ಮಗು ಬರುತ್ತೆ, ಅಪ್ಪ ನೀನು ಬಂದ ಅಂತ ಸಂತೋಷವಾಗಿ ಬಂದು ನನ್ನನ್ನು ತಪ್ಕೊಳ್ಳುತ್ತೆ. ಆಗ ಆ ಮಗುನ ನಾನು ಸಂತೋಷವಾದ ಮುಖದಿಂದ ನೋಡಬೇಕು. ನನಗೆ ಎಷ್ಟೋ ಚಿಂತೆ ಇರ್ಬೋದು, ಎಷ್ಟೋ ಬಾಧೆ ಇರ್ಬೋದು, ಆದರೆ ಅದೆಲ್ಲ ಇದ್ರೂ ಸಹ ಆ ಮಗುವಿನ ಮುಖವನ್ನು ನೋಡುವಾಗ ನನ್ನ ಬಾಧೆ ಎಲ್ಲ ಮರೆತೋಗುತ್ತೆ ಅಂತ ಅಂದ್ಕೊಂಡು ಸಂತೋಷವಾದ ಮುಖದೊಟ್ಟಿಗೆ ಮಗುವನ್ನ ಭೇಟಿ ಮಾಡೋ ನಿರೀಕ್ಷೆಯಲ್ಲಿ ಆ ತಂದೆ ಅಂದ್ರೆ ಏನು ಮಾಡ್ತಾರೆ, ಮನೆಗೆ ಬರ್ತಾರೆ. ಅದೇ ರೀತಿಯಾಗಿ ದೇವರು ಆ ಏದೇನ್ ತೋಟಕ್ಕೆ ಬರುವಾಗ ಆದಾಮ ಅವರನ್ನ ನೋಡಬೇಕು, ಅವ್ರ ಜೊತೆ ಸಮಯ ಕಳಿಬೇಕು, ಮಾತಾಡಬೇಕು ಅನ್ನೋವಂಥ ಒಂದು ಸಂತೋಷದೊಟ್ಟಿಗೆ, ಒಂದು ನಿರೀಕ್ಷೆಯೊಟ್ಟಿಗೆ ಅವರು ಬರ್ತಾರೆ. ಇದುವರೆಗೂ ಎಷ್ಟೋ ಸರಿ ಬಂದು ಅವ್ರ ಜೊತೆಯಲ್ಲಿ ಅನ್ಯೋನ್ಯವಾಗಿ ಸಮಯವನ್ನು ಕಳೆದು ಅವರು ಹೋಗಿದ್ದಾರೆ. ಆದರೆ ಮೊಟ್ಟ ಮೊದಲಿಗೆ ಅವರು ಏದೇನ್ ತೋಟಕ್ಕೆ ಬರುವಾಗ ಇದುವರೆಗೂ ಓಡೋಡಿ ಬರ್ತಾ ಇದ್ದಂಥವ್ರು ಇಲ್ಲ. ಒಂದು ವೇಳೆ ತಂದೆ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ನಾನು ಮನೆ ಹತ್ರ ಹೋಗ್ತಾ ಇದ್ದಂಗೆ ಬಾಗ್ಲ ಹತ್ರ ನನ್ನ ಮಗು ಬಂದ್ಬಿಡುತ್ತೆ ಅಂತ ನಿರೀಕ್ಷೆಯಿಂದ ಬಂದಾಗ ಆ ಮಗು ಬಾಗ್ಲ ಹತ್ರ ಬಂದಿಲ್ಲ ಅಂತಂದರೆ ತಂದೆಗೆ ದೊಡ್ಡ ಪ್ರಶ್ನೆ ಆಗುತ್ತೆ. ಅರೆ, ನನ್ನ ಮಗು ನನ್ನ ಗಾಡಿ ಶಬ್ದ ಕೇಳಿದ ತಕ್ಷಣ ಓಡೋಡಿ ಬರೋದಲ್ಲ, ಅಪ್ಪ ಬಂತು ಅಪ್ಪ ಬಂತು ಅಪ್ಪ ಬಂತು ಅಂತ ಅಂದ್ಕೊಂಡು ಸರಿಯಾಗಿ ಇಷ್ಟೊತ್ತಿಗೆ ನಾನು ಪ್ರತಿ ದಿವಸ ಬಂದ್ಬಿಡ್ತೀನಿ ಅನ್ನೋದು ನನ್ನ ಮಗು ಗೊತ್ತಲ್ವಾ, ಇಷ್ಟೊತ್ತಿಗಾದರೆ ನಾ ಅಪ್ಪ ಬಂದ್ಬಿಡುತ್ತೆ ಅಂತ ಅದು ಕಾಯ್ತಾ ಇರುತ್ತಲ್ವಾ. ಒಂದು ಶಬ್ದ ಕೇಳಿಸಿದ ತಕ್ಷಣ ಓಡಿ ಬಂದು ಅಪ್ಪ ಅಂತ ನಿಂತ್ಕೊಂಡ್ಬಿಡುತ್ತಲ್ವಾ. ಆದರೆ ಇವತ್ತು ನನ್ನ ಮಗು ಯಾಕೆ ಬಂದಿಲ್ಲ, ನನ್ನ ಮಗು ಬಂದಿಲ್ಲ ಅಂತಂದರೆ ಅದು ತುಂಬ ದೊಡ್ಡ ಆಶ್ಚರ್ಯ. ಏನು ಕಾರಣ ಇರ್ಬೋದು, ಮಗು ಎಲ್ಲಿದೆ, ಮಗುಗೆ ಏನಾಯಿತು, ಏನು ವಿಷಯ ಇರ್ಬೋದು ಅಂತ
ಎಷ್ಟೋ ಪ್ರಶ್ನೆಗಳು ಬರುತ್ತೆ. ತಂದೆಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಬಲವಾದ ಕಾರಣ ಹೇಳಿದಾರ ಮಗು ಬರ್ದಿರ ಹೋಗೋದಿಲ್ಲ. ಒಂದ್ ವೇಳೆ ಆ ಥರ ಮಗು ಬಂದಿಲ್ಲ ಅಂತಂದ್ರೆ ಮಗು ಒಂದ್ ವೇಳೆ ಮೈಗೂ ಸರಿಲ್ದಾರ ಇರ್ಬೋದು, ಇಲ್ಲಾಂದ್ರೆ ಮಗು ಎಲ್ಲರೂ ಆಚೆ ಹೋಗಿರ್ಬೋದು ಯಾರ ಜೊತೆನಾದ್ರೂ. ಆದ್ರೆ ಮನೇಲಿ ಇತ್ತು ಅಂತಂತಂದ್ರೆ ನನ್ನ ಶಬ್ದ ಕೇಳ್ತು ಅಂತಂದ್ರೆ ಖಂಡಿತವಾಗ್ಲೂ ಮಗು ಬಂದೇ ಬರುತ್ತೆ. ಆದ್ರೆ ಮಗು ಯಾಕೆ ಬಂದಿಲ್ಲ, ಏನ್ ವಿಷಯ ಅಂತ ಎಷ್ಟೋ ಪ್ರಶ್ನೆಗಳು ತಂದೆಗಳಿಗೆ ಬರುತ್ತೆ. ಆಗ ಅದೇ ರೀತಿಯಾಗಿ ಆ ಏದೇನ್ ತೋಟವನ್ನು ದೇವರು ಪ್ರವೇಶಿಸಿದಾಗ ಇದುವರೆಗೂ ಅವ್ರ ಕಣ್ಮುಂದೆ ಬರ್ತಾ ಇದ್ದಂಥವ್ರು ಆವತ್ತು ಇಲ್ಲ. ಇದುವರೆಗೂ ಆ ಏದೇನ್ ತೋಟವನ್ನು ದೇವರು ಪ್ರವೇಶಿಸಿ ಯಾವತ್ತು ಮನುಷ್ಯನೇ ನೀನು ಎಲ್ಲಿದ್ದಿ ಅಂತ ಕೇಳಿದ್ದಿಲ್ಲ. ದೇವರು ಬರ್ತಾ ಇದ್ದಂಗೆನೆ ಅವ್ರು ಎಲ್ಲಿದ್ರು ಅಲ್ಲಿ ಬಂದ್ಬಿಡೋದು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಅವರ ಅನ್ಯೋನ್ಯತೆಯಲ್ಲಿ ಒಂದು ಬಿರುಕುಂಟಾಯಿತು. ದೇವರು ಬಂದ್ರು, ದೇವರು ಬರುವಂತ ಶಬ್ದ ತೋಟದಲ್ಲಿ ಕೇಳಿಸ್ತಾ ಇದೆ. ಆದಾಮ ಅವ್ವ ಇನ್ನೇನು ಓಡೋಡಿ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ದೇವರು ಬರ್ತಾ ಇದ್ದಾರೆ. ಆದ್ರೆ ಅದುವರೆಗೂ ಅವ್ರ ಶಬ್ದವನ್ನ ಕೇಳಿ ಓಡೋಡಿ ಹೋಗ್ತಾ ಇದ್ದಂತ ಆದಾಮ ಅವರು ಇವತ್ತು ಸಹ ಓಡಿ ಹೋದ್ರು. ಎಲ್ಲಿಗೆ ಓಡಿ ಹೋದ್ರು? ದೇವರ ಹತ್ರಕ್ಕಲ್ಲ, ಆದ್ರೆ ದೇವರನ್ನು ಬಿಟ್ಟು ದೂರ ಅವ್ರು ಓಡಿ ಹೋದ್ರು. ಆಗ ದೇವರ ಸ್ವರವನ್ನು ಕೇಳಿ ಅವ್ರು ಓಡಿ ಹೋಗಿ ಮರಗಳ ಹಿಂದೆಗಡೆಯಲ್ಲಿ ಅಡಗಿಕೊಳ್ಳೋದನ್ನ ನಾವು ಕಾಣ್ತೇವೆ. ದೇವರು ಕೂಗಿ ಕರಿಬೇಕಾಯಿತು, ಮನುಷ್ಯನೇ ನೀನು ಎಲ್ಲಿದ್ದಿ? ಮೊಟ್ಟ ಮೊದಲ ಬಾರಿಗೆ ಅವರ ಸಂಬಂಧದಲ್ಲಿ ಒಂದು ಬಿರುಕು ಉಂಟಾಗುವಂಥದ್ದನ್ನ ನಾವು ಕಾಣ್ತೇವೆ. ಈ ಬಿರುಕಿಗೆ ಕಾರಣ ಏನು? ಮೊಟ್ಟ ಮೊದಲ ಬಾರಿ ದೇವರು ಏದೇನ್ ತೋಟವನ್ನ ಪ್ರವೇಶ ಮಾಡಿದಾಗ ಆದಾಮ ಅವರು ಅವರ ಕಣ್ಣಿಗೆ ಕಾಣ ಸಿಗದೆ ಹೋಗೋದಕ್ಕೆ ಕಾರಣ ಏನು? ಅವರು ಮರೆಯಾಗಿ ಹೋಗೋದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಪಾಪ. ದೇವರು ಮಾಡಬಾರದು ಅಂತ ಹೇಳಿದ ಪಾಪವನ್ನ ಅವ್ರು ಮಾಡಿದ್ರಿಂದ ಅವರು ದೇವರ ಮುಂದುಗಡೆಯಲ್ಲಿ ನಿಂತುಕೊಳ್ಳೋದಕ್ಕೆ ಆಗಲಿಲ್ಲ. ದೇವರು ಬರುವಾಗ ಓಡಿ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂತು. ಪಾಪ ದೇವರಿಂದ ಅವರನ್ನ ಅಗಲಿಸ್ತು. ಅದುವರೆಗೂ ದೇವರು ಬರ್ತಾ ಇದ್ದಾರೆ ಅನ್ನೋ ಶಬ್ದವನ್ನು ಕೇಳುವಾಗ ಓಡೋಡಿ ದೇವರೊಟ್ಟಿಗೆ ಹೋಗ್ತಾ ಇದ್ದವರು ಇವತ್ತು ದೇವರ ಶಬ್ದವನ್ನು ಕೇಳಿದ ಒಡನೆ ಓಡಿ ಹೋಗಿ ಮರಗಳ ಹಿಂದುಗಡೆಯಲ್ಲಿ ಅವರು ಅಡಗಿಕೊಂಡ್ರು. ಪಾಪ ಆದಾಮ ಅವರನ್ನು ದೇವರನ್ನ ಅಗಲಿಸುವಂಥದ್ದನ್ನ ನಾವು ಕಾಣ್ತೇವೆ. ಆದ್ರೆ ದೇವರ ಮನುಷ್ಯರನ್ನು ಉಂಟು ಮಾಡಿದಂಥ ಉದ್ದೇಶ ತನ್ನೊಟ್ಟಿಗೆ ಅನ್ಯೋನ್ಯವಾಗಿರುವುದಕ್ಕೋಸ್ಕರವಾಗಿ. ಆದರೆ ಪಾಪ ಇವತ್ತು ದೇವರನ್ನ ಮನುಷ್ಯರನ್ನ ಅದು ಅಗಲಿಸಿ ದೂರ ಮಾಡಿ ಮರೆ ಮಾಡಿರುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ದೇವರು ತಿನ್ನಬಾರದು ಅಂತ ಹೇಳಿದಂತಹ ಆ ಹಣ್ಣನ್ನ ಅವರು ತಿಂದು ಪಾಪವನ್ನು ಮಾಡಿ ಬಿದ್ದು ಹೋದರು. ಪಾಪ ತಮ್ಮಲ್ಲಿ ಪ್ರವೇಶಿಸಿದ್ದರಿಂದ ಅವರು ದೇವರ ಮುಂದುಗಡೆಯಲ್ಲಿ ನಿಂತುಕೊಳ್ಳುವುದಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ. ಪಾಪ ಮನುಷ್ಯನನ್ನ ದೇವರಿಂದ ಅದು ದೂರ ಮಾಡುತ್ತೆ. ಪಾಪ ಮನುಷ್ಯನನ್ನ ದೇವರಿಂದ ದೂರ ಓಡಿ ಹೋಗೋ ರೀತಿಯಲ್ಲಿ ಅದು ಮಾಡುತ್ತೆ. ದೇವರು ಪಾಪಿಗಳನ್ನ ತನ್ನ ಸನ್ನಿಧಿಯಿಂದ ಓಡಿಸ್ಬಿಡ್ತಾರೆ ಅಂತಲ್ಲ, ಆದರೆ ಪಾಪಿಗಳು ತಾವಾಗಿನೇ ದೇವರ ಸನ್ನಿಧಿಯಿಂದ ಓಡಿ ಹೋಗ್ತಾರೆ. ದೇವರ ಮುಂದುಗಡೆಯಲ್ಲಿ ಪಾಪಿಗಳು ನಿಂತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಇಷ್ಟು ದೊಡ್ಡ ಬಂಡೆಯನ್ನ ಹೋಗಿ ಎಲ್ಲಾದ್ರೂ ಒಂದು ಕಡೆ ಸುಮಾರು ಕಾಲದಿಂದ ಇರುವಂತ ಒಂದು ಬಂಡೆಯನ್ನ ನೀವು ಎತ್ತಿ, ಒಂದು ಬಂಡೆಯನ್ನ ನೀವು ಎತ್ತಿದ್ರೆ, ಒಂದು ಕಲ್ಲನ್ನ ನೀವು ಎತ್ತಿದ್ರೆ ಅದ್ರ ಕೆಳಗಡೆ ಏನಿರುತ್ತೆ? ಒಂದು ಕಲ್ಲನ್ನ ನೀವು ಎತ್ತಿದ್ರೆ ಅದ್ರ ಕೆಳಗಡೆ ಎಲ್ಲ ಹುಳಗಳಿರುತ್ತೆ. ಸುಮಾರು ಥರ ಸಣ್ಣದು ದೊಡ್ಡದು ತರತರವಾದ ಹುಳಗಳಿರುತ್ತೆ. ನೀವು ಆ ಕಲ್ಲನ್ನು ಒಂದು ವೇಳೆ ಹಿಂಗೆ ಎತ್ತಿದ ತಕ್ಷಣ ಅವೆಲ್ಲ ಏನು ಮಾಡುತ್ತೆ? ಆ ಹುಳಗಳೆಲ್ಲ ಚೆಲ್ಲಾಪುಲ್ಲಿಯಾಗಿ ಓಡೋಗುತ್ತೆ. ಏನಕ್ಕೆ ಓಡೋಗುತ್ತೆ? ಕಾರಣ ಅವುಗಳಿಗೆ ಬೆಳಕನ್ನು ನೋಡೋದಕ್ಕೆ ಆಗಲ್ಲ. ಅದುವರೆಗೂ ಆ ಕಲ್ಲಿನ ಕೆಳಗಡೆ ಕತ್ತಲೆಯಲ್ಲಿ ಅವು ವಾಸ ಮಾಡ್ತಾ ಇರ್ತವೆ. ಆದರೆ ಯಾರೋ ಬಂದು ಆ ಕಲ್ಲನ್ನು ಎತ್ತಿದ್ರಿಂದ ಏನಾಗುತ್ತೆ? ಕತ್ತಲು ಹೋಗಿ ಬೆಳಕು ಆ ಸ್ಥಳವನ್ನು ಪ್ರವೇಶಿಸುತ್ತೆ. ಆದರೆ ಇದುವರೆಗೂ ಅವು ಬೆಳಕನ್ನು ಕಂಡಿಲ್ಲ, ಕತ್ತಲೆಯಲ್ಲೇ ವಾಸ ಮಾಡ್ತಾ ಇದ್ದಂಥವುಗಳು. ಆದರೆ ಹಠಾತ್ತಾಗಿ ಬೆಳಕು ಬಂದಿದ ತಕ್ಷಣ ಅವುಗಳಿಗೆ ಆ ಬೆಳಕನ್ನು ಎದುರುಗೊಳ್ಳೋದಕ್ಕೆ ಆಗೋದಿಲ್ಲ. ಅವು ಚಿಲ್ಲಾಪಿಲ್ಲಿಯಾಗಿ ಓಡ್ತವೆ. ಎಲ್ಲಿ ಓಡುತ್ತೆ? ಎಲ್ಲಿ ಕತ್ತಲಿದೆ, ಎಲ್ಲಿ ಕತ್ತಲಿದೆ, ಎಲ್ಲಿ ಕತ್ತಲಿದೆ, ಈ ಬೆಳಕನ್ನು ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅವು ಚಿಲ್ಲಾಪಿಲ್ಲಿಯಾಗಿ ಓಡುತ್ತೆ. ಎಲ್ಲಾದ್ರೂ ಕತ್ತಲು ಸಿಕ್ಕಿದ್ರೆ ಹೋಗಿ ನುಗ್ಗಿಕೊಳ್ಳೋಣ ಅಂತ ಆ ಹುಳಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿ ಅವು ಓಡಿ ಹೋಗುತ್ತೆ. ಇದೇ ರೀತಿಯಾಗಿಯೇ ಪಾಪಿಗಳು ದೇವರ ಮುಂದುಗಡೆಯಲ್ಲಿ ನಿಂತುಕೊಳ್ಳೋದಕ್ಕೆ ಆಗಲ್ಲ. ಪಾಪಿಗಳು ಪರಿಶುದ್ಧನಾಗಿರುವಂತಹ ದೇವರನ್ನ ನೋಡುವುದಕ್ಕೆ ಆಗಲ್ಲ. ದೇವರು ಪಾಪಿಗಳನ್ನ ಓಡಿಸ್ಬೇಕು ಅಂತಲ್ಲ, ಆದ್ರೆ ಪಾಪಿಗಳು ತಾವಾಗೇ ದೇವರ ಮುಂದುಗಡೆಯಿಂದ ಓಡಿ ಹೋಗ್ತಾರೆ. ದೇವರನ್ನು ಎದುರಿಸೋದಕ್ಕೆ ಪಾಪಿಗಳಿಗೆ ಆಗೋದಿಲ್ಲ. ದೇವರು ಏದೇನ್ ತೋಟವನ್ನ ಪ್ರವೇಶ ಮಾಡಿದಾಗ
ಅವರು ಹಣ್ಣನ್ನ ತಿಂದಿದ್ದಾರೆ ಅಂತ ಹೇಳಿ ಆದಾಮ ಅವಳನ್ನ ದೇವರು ಗದರಿಸಿದ ಮೇಲೆ ಭಯಪಟ್ಟು ಅವ್ರು ಓಡಿ ಹೋಗಲಿಲ್ಲ. ಆದ್ರೆ ದೇವರು ಬರೋದಕ್ಕಿಂತ ಮುಂಚೆನೆ ಅವ್ರು ಬರ್ತಾ ಇದ್ದಾರೆ ಅನ್ನೋ ಶಬ್ದವನ್ನು ಕೇಳಿದಾಗಲೇ ಅವ್ರು ಓಡಿ ಹೋದ್ರು. ದೇವರು ಪಾಪಿಗಳನ್ನ ಅವ್ರ ಸನ್ನಿಧಿಯಿಂದ ಓಡಿಸ್ಬೇಕು ಅಂತ ಅಗತ್ಯ ಇಲ್ಲ. ಪಾಪಿಗಳು ತಾವಾಗೇ ಓಡಿ ಹೋಗ್ತಾರೆ. ಕಾರಣ ದೇವರನ್ನ ಎದುರುಗೊಳ್ಳೋದಕ್ಕೆ ಪಾಪಿಗಳಿಗೆ ಆಗೋದಿಲ್ಲ. ಒಂದ್ಸರಿ ಒಂದು ಸ್ಥಳದಲ್ಲಿ ತುಂಬಾ ಮಳೆ ಆಗ್ತಾ ಇರುತ್ತೆ. ಪೊಲೀಸ್ ಅವ್ರು ಏನ್ ಮಾಡ್ತಾ ಇರ್ತಾರೆ, ಜೀಪಲ್ಲಿ ಹೋಗ್ತಾ ಇರ್ತಾರೆ. ಅವರ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದಷ್ಟು ದೂರದಲ್ಲಿ ಒಂದು ಮನುಷ್ಯ ಆ ಮಳೆಯಲ್ಲಿ ನೆನ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಪೊಲೀಸ್ ಅವ್ರಿಗೆ ಆ ಮನುಷ್ಯರನ್ನು ನೋಡಿದಾಗ ಕನಿಕರ ಬರುತ್ತೆ. ಅಯ್ಯೋ, ಎಷ್ಟೊಂದು ಮಳೆ ಸುರಿತಾ ಇದೆ, ಇದಾರೋ ಒಂದು ಅಯ್ಯಪ್ಪ ಮಳೆಯಲ್ಲಿ ನೆನ್ಕೊಂಡು ಹಂಗೇ ಹೋಗ್ತಾ ಇದ್ದಾನಲ್ವಾ, ಎಲ್ಲಿ ಹೋಗ್ಬೇಕೋ ಏನೋ, ಏನು ಅವಸರ ಇದೆಯೋ ಏನೋ, ಪಾಪ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದಾನೆ, ಅವನನ್ನ ಗಾಡಿಯಲ್ಲಿ ಹತ್ತಿಸ್ಕೊಂಡು ಅವ್ನು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡೋಣ ಅಂತ ಅನ್ನಿಸ್ಬಿಟ್ಟು ಏನು ಮಾಡ್ತಾರೆ, ಆ ಹೋಗ್ತಾ ಇರೋಂಥ ಮನುಷ್ಯನ ಹತ್ತಿರ ಬಂದು ಅವ್ರ ಜೀಪನ್ನು ನಿಲ್ಲಿಸ್ತಾರೆ. ಆದರೆ ಮನುಷ್ಯ ಏನು ಮಾಡ್ತಾನೆ, ಆ ಮಳೆಯಲ್ಲಿ ಎಲ್ಲೂ ನಿಂತ್ಕೊಂಡಿರ ವೇಗವಾಗಿ ನಡ್ಕೊಂಡು ನೆನ್ಕೊಂಡೇ ಹೋಗ್ತಾ ಇರ್ತಾನೆ. ಇವ್ರ ಜೀಪ್ ಬಂದು ಪಕ್ಕದಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಇವ್ನಿಗೆ ತಿರುಗಿ ನೋಡಿದಾಗ ಪೊಲೀಸ್ ಜೀಪು. ಇದನ್ನ ನೋಡಿದ ತಕ್ಷಣ ಈ ಮನುಷ್ಯ ಏನು ಮಾಡ್ತಾನೆ, ಓಡೋದಕ್ಕೆ ಶುರು ಮಾಡ್ತಾನೆ. ಒಂದೇ ಓಡೋದಕ್ಕೆ ಶುರು ಮಾಡ್ತಾನೆ. ಈ ಪೊಲೀಸ್ ಅವ್ರಿಗೆ ಏನಾಗುತ್ತೆ, ಆಶ್ಚರ್ಯ ಆಗುತ್ತೆ. ಅರೆ, ಈ ಮನುಷ್ಯ ನೆನ್ಕೊಂಡು ಹೋಗ್ತಾ ಇದ್ದಾನೆ, ನಿಲ್ಲಿಸ್ಬಿಟ್ಟು ಅವ್ನು ಎಲ್ಲಿಗೆ ಹೋಗ್ಬೇಕು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಜೀಪ್ ತಗೊಂಡು ನಿಲ್ಲಿಸಿದ್ರೆ ಇವ್ನು ನಮ್ಮ ನೋಡಿದ ತಕ್ಷಣ ಹಿಂಗೆ ಓಡಾಕ್ತಾ ಇದ್ದಾನಲ್ಲಪ್ಪ ಅಂತ ಅಂದ್ಕೊಂಡು ಸರಿ ಇವ್ರು ಏನು ಮಾಡ್ತಾರೆ, ಇವರು ಗಾಡಿನ ಜೋರಾಗಿ ಓಡಿಸ್ತಾರೆ. ಅವನು ಓಡ್ತಾನೆ ಸುಮಾರು ದೂರ ಓಡ್ತಾನೆ. ಇವರು ಕೂಡ ಓಡಿಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಅವ್ನಿಗೆ ಅಡ್ಡ ಹಾಕ್ತಾರೆ. ಅವ್ನಿಗೆ ಅಡ್ಡ ಹಾಕೊಂಡು ನಿಲ್ಲಿಸ್ಬಿಟ್ಟು ಅವನ್ನ ಕೇಳ್ಬೇಕಂತಿರ್ತಾರೆ, ಯಾಕಪ್ಪ ಹಿಂಗೆ ಓಡಾಕ್ತಾ ಇದೆಯಾ, ಮಳೆಯಲ್ಲಿ ಹತ್ತಿಸ್ಕೊಂಡು ಎಲ್ಲ ಬಿಡ್ತೀವಪ್ಪ ಎಲ್ಲ ಹೋಗ್ಬೇಕಂತ, ನೀನೇನು ಹಿಂಗೆ ಓಡಾಕ್ತಾ ಇದೆಯಾ ಅಂತ ಕೇಳ್ಬೇಕು ಅನ್ನೋಷ್ಟರಲ್ಲಿ ಅವನೇನ್ ಮಾಡ್ತಾನೆ, ನನ್ನ ಬಿಟ್ಬಿಡಿ ಅಂದ್ಬಿಟ್ಟು ಅಂತಾನೆ. ಆಮೇಲೆ ಇವ್ರಿಗೆ ಏನು ಅನ್ಸುತ್ತೆ, ಇವನೇ ಬಿಟ್ಬಿಡಿ ಅಂತಂದ್ರೆ ನಾವು ಹಿಡ್ಕೊಂಡು ಅವ್ನು ಅರೆಸ್ಟ್ ಮಾಡ್ತಾ ಇದೀವಿ, ಬಿಟ್ಬಿಡಿ ಅನ್ನೋದಕ್ಕೆ ಅಂದ್ಬಿಟ್ಟು ಆಮೇಲಿಂದ ನಾನು ಇಷ್ಟೇ ಕದ್ದಿದ್ದು, ಬೇರೆ ಏನು ಕದ್ದಿಲ್ಲ ಅಂದ್ಬಿಟ್ಟು ಜೋಬಲ್ಲಿ ಒಂದಷ್ಟು ದುಡ್ಡು ಇರುತ್ತೆ, ಆ ದುಡ್ಡನ್ನ ಎತ್ತಿ ಇಟ್ಬಿಟ್ಟು ನಾನು ಇಷ್ಟೇ ಕದ್ದಿದ್ದು, ನಾನು ತಪ್ಪಾಗೋಯ್ತು, ನನ್ನ ಬಿಟ್ಬಿಡಿ ಅಂತಾನೆ. ಆದ್ರೆ ಆಮೇಲೆ ಅವ್ರಿಗೆ ಗೊತ್ತಾಗೋದು ಇವನೇನ್ ಮಾಡ್ತಾ ಇದ್ದಾನೆ, ಎಲ್ಲ ಒಂದ್ ಕಡೆ ದುಡ್ಡನ್ನ ಕದ್ಕೊಂಡ್ಬಿಟ್ಟು ಕಳ್ತನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಬರ್ತಾರೋ ಟೈಮಲ್ಲಿ ಮಳೆ ಬಂದ್ಬಿಟ್ಟಿದೆ. ಮಳೆ ಬಂದಿರೋ ಟೈಮಲ್ಲಿ ಅವನಿಗೆ ಕಳ್ತನ ಮಾಡಿರೋಂಥ ದುಡ್ಡು ಜೋಬರ ಇರೋದ್ರಿಂದ ಒಂದ್ ವೇಳೆ ಎಲ್ಲರೂ ಮಳೆಯಲ್ಲಿ ನಿಂತ್ಕೊಂಡು ಒಂದಷ್ಟು ತಿರೋಣ, ಮಳೆ ಕಡಿಮೆ ಆದ್ಮೇಲೆ ಆಮೇಲೆ ಹೋಗೋಣ ಅಂತ ಅನ್ನೋಷ್ಟರಲ್ಲಿ ಯಾರಾದ್ರೂ ಬಂದ್ಬಿಟ್ಟು ನೇತ್ರ ದುಡ್ಡು ಐತೆ ಅಂತ ಕಳ್ಳ ಅಂತ ಇಟ್ಕೊಂಡ್ಬಿಟ್ರೆ ಏನ್ ಮಾಡೋದು ಅನ್ನೋ ಭಯಕ್ಕೆ ಅವ್ನು ಹಂಗೆ ಮನೇಲಿ ನೆನ್ಕೊಂಡೇ ಓಡಾಕ್ತಾ ಇದ್ದಾನೆ. ಅವ್ನು ಮಳೆಯಲ್ಲಿ ನೆನ್ಕೊಂಡೆ ಹಂಗೆ ಹೋಗ್ತಾ ಇರುವಾಗ ಇವ್ರು ಪೊಲೀಸರು ಸಹಾಯ ಮಾಡ್ಬೇಕಂತ ಹೋಗಿದ್ದಾರೆ. ಇವ್ರಿಗೆ ಅವ್ನು ಕಳ್ತನ ಮಾಡ್ಕೊಂಡು ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಇವ್ರ ಮಾನವೀಯತೆ ದೃಷ್ಟಿಯಿಂದ ಹೋದ್ರೆ ಅವ್ನಿಗೇನಾಗುತ್ತೆ, ಇವ್ರು ನೋಡಿದ ತಕ್ಷಣ ಅಯ್ಯೋ ನಾನು ಕಳ್ತನ ಮಾಡಿ ಜೋಬಲ್ಲಿ ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದು ಇವ್ರು ಗೊತ್ತಾಗ್ಬಿಟ್ಟೈತೆ, ಅದಕ್ಕೆ ಇವ್ರು ನನ್ನನ್ನ ಹಿಡ್ಕೊಂಡೋದಕ್ಕೆ ಅಂತ ಬಂದ್ಬಿಟ್ಟಾರೆ ಅಂತ ಭಯದಿಂದ ಇವನೇ ಓಡಾಗ್ಬಿಟ್ಟು ಕೊನೆಗೆ ಅವ್ರು ಅಡ್ಡ ಆಗಿದ್ಮೇಲೆ ಅವನೇ ದುಡ್ಡೆಲ್ಲ ತೆಗೆದಿಟ್ಬಿಟ್ಟು ನನ್ನ ತಪ್ಪಾಗೋದು ಕ್ಷಮಿಸ್ಬಿಡಿ, ನಾನು ಬಿಟ್ಬಿಡಿ ಹಂಗೆ ಹಿಂಗೆ ಅಂತ ಅವ್ನು ಸತ್ಯ ಹೋಗ್ಕೊಂಡ್ಬಿಟ್ಟ. ಹಾಗೆ ಇಲ್ಲಿ ಪೊಲೀಸವರು ಕಳ್ಳನನ್ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅಗತ್ಯ ಇಲ್ಲ, ಪೊಲೀಸವರು ಕಳ್ಳನ ವಿಚಾರಣೆ ಮಾಡ್ಬೇಕಾದ್ರೆ ಅಗತ್ಯ ಇಲ್ಲ. ಅದೇ ಪೊಲೀಸರು ನೋಡಿದ ತಕ್ಷಣ ಕಳ್ಳ ಏನ್ ಮಾಡ್ದ, ಅವನೇ ಓಡೋಗ್ಬಿಟ್ಟ. ಆಗ ಪೊಲೀಸವ್ರಿಗೆ ಅವ್ನು ಕಳ್ಳ ಅಂತಾನೆ ಗೊತ್ತಿಲ್ಲ, ಆದ್ರೆ ಅವ್ರು ನೋಡಿದ ತಕ್ಷಣ ಕಳ್ಳ ತಾನೇ ಓಡೋಗ್ಬಿಟ್ಟ. ಅದೇ ರೀತಿಯಾಗಿ ದೇವ್ರ ಮುಂದೆ ಕಡೆಯಲ್ಲಿ ಪಾಪಿಗಳು ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ. ಪಾಪಿಗಳು ದೇವರನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಆದಾಮ ಅವ್ವ ದೇವರ ವಿರುದ್ಧವಾಗಿ ಪಾಪವನ್ನು ಮಾಡಿದ್ರು, ಆದ್ರೆ ದೇವರು ಬಂದ ಕ್ಷಣದಲ್ಲಿ ಅವರು ತಾವಾಗಿನೇ ಓಡಿ ಹೋದರು. ಇವತ್ತು ಸಹ ಪಾಪದಲ್ಲಿ ಬದುಕುವಂಥವರು ದೇವರನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಪಾಪದಲ್ಲಿ ಜೀವಿಸುವಂಥವರುಗಳು ದೇವರನ್ನ ಬರುವಾಗ ಅವರನ್ನು ಮುಂದೆ ನಿಂತುಕೊಳ್ಳೋದಕ್ಕೆ ಅವರಿಂದ ಆಗೋದಿಲ್ಲ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 15ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ. ಈ ವಾಕ್ಯ ಹೇಳುವಂಥ ಮಾತೇನಂತಂದ್ರೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ ಎಂಬುದಾಗಿ. ಪರಿಶುದ್ಧತೆ ಇಲ್ಲದೆ ದೇವರನ್ನ ಯಾರು ಸಹ ನೋಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಆದಾಮ ಅವಳಲ್ಲಿ ಪಾಪ ಅನ್ನೋದು ಬರಲಿಲ್ವೋ ಅಲ್ಲಿವರೆಗೂ ಅವರು ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ರು. ಆದ್ರೆ ಪಾಪ ಯಾವತ್ತು ಅವರನ್ನ ಪ್ರವೇಶ ಮಾಡ್ತೋ ಅವರು ದೇವರು ಬರ್ತಾ ಇದ್ದ ಕ್ಷಣದಲ್ಲೇನೆ ಓಡಿ ಹೋಗ್ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನ ಮುಂದಗಡೆಯಲ್ಲಿ ನಿಂತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಪ್ರಕಟಣೆಯ ಪುಸ್ತಕ 6ನೇ ಅಧ್ಯಾಯ ವಾಕ್ಯಗಳು 15ರಿಂದ 17ರವರೆಗೆ ನಾವು ಓದಿ ನೋಡೋಣ. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು, ಬೆಟ್ಟಗಳ
ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾರಾತನ ಕೋಪಕ್ಕೂ ನಮ್ಮನ್ನ ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದನು. ಈ ವಾಕ್ಯಗಳು ಕಡೆಯ ದಿನಗಳಲ್ಲಿ ಸಂಭವಿಸುವಂಥ ಘಟನೆಗಳನ್ನ ಇದು ಒಳಗೊಂಡಿದೆ. ಆ ಕಡೆಯ ದಿವಸಗಳಲ್ಲಿ ಮನುಷ್ಯರು ಏನು ಮಾಡ್ತಾರೆ, ಭೂರಾಜರು ಸರಿ, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ದಾಸರು, ಸ್ವತಂತ್ರರು, ಎಲ್ಲ ಜನಗಳು ಏನು ಮಾಡ್ತಾರೆ, ಅವ್ರ ಬೆಟ್ಟಗಳಿಗೂ ಮತ್ತೆ ಬಂಡೆಗಳ ಸಂಧಿಗಳಿಗೂ ಅವರು ಓಡಿ ಹೋಗಿ ಬೆಟ್ಟಗಳಿಗೆ ಅವ್ರು ಹೇಳ್ತಾರೆ, ನಮ್ಮನ್ನು ಮರೆ ಮಾಡಿಕೊಳ್ಳಿರಿ, ನಮ್ಮ ಮೇಲೆ ಬೀಳಿರಿ ಅಂತ ಅವ್ರು ಹೇಳ್ತಾರೆ. ಏನಕ್ಕೋಸ್ಕರವಾಗಿ ಹೇಳ್ತಾರೆ? ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾರಾತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಕರ್ತನಾದ ದೇವರ ಮುಖಕ್ಕೆ ನಮ್ಮನ್ನು ಮರೆ ಮಾಡಿರಿ. ಯಜ್ಞದ ಕುರಿಮರಿ ಆಗಿರುವಂತಹ ಯೇಸು ಕ್ರಿಸ್ತನ ಕೋಪಕ್ಕೆ ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪ ಪ್ರಕಟವಾಗುವಂತ ದಿವಸ ಬಂದಿದೆ. ಅವರ ಕೋಪದ ಮುಂದೆಗಡೆ ಇಲ್ಲಿ ಯಾರು ನಿಂತುಕೊಳ್ಳುವುದಕ್ಕೆ ಸಾಧ್ಯ? ನಮ್ಮನ್ನು ಮರೆ ಮಾಡಿಕೊಳ್ಳಿರಿ, ಅವರಿಗೆ ನಾವು ಕಾಣಿಸಿಕೊಳ್ಳದ ಹಾಗೆ ನಮ್ಮನ್ನು ಮರೆ ಮಾಡಿಕೊಳ್ಳಿರಿ ಅಂತ ಬಂಡೆಗಳಿಗೆ ಬೆಟ್ಟಗಳಿಗೆ ಅವರು ಹೇಳ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳೋದನ್ನ ನಾವು ಕಾಣ್ತೇವೆ. ಆಗ ದೇವರು ಮನುಷ್ಯರ ಪಾಪದ ನಿಮಿತ್ತವಾಗಿ ತನ್ನ ಕೋಪವನ್ನ ಪ್ರಕಟಿಸುವಂತ ದಿವಸದಲ್ಲಿ ಯಾರು ಅವರ ಮುಂದೆಗಡೆಯಲ್ಲಿ ನಿಂತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಪಾಪವುಳ್ಳಂತ ಮನುಷ್ಯ ದೇವರ ಮುಂದೆಗಡೆಯಲ್ಲಿ ನಿಂತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆಗ ಆದಾಮ ಅವ್ವ ಪಾಪವನ್ನು ಮಾರಿ ಅವರು ದೇವರ ಮುಂದೆಗಡೆಯಲ್ಲಿ ನಿಂತುಕೊಳ್ಳುವುದಕ್ಕೆ ಆಗದ ಹಾಗೆ ಅವರು ಓಡಿ ಹೋಗುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅವರು ಮಾತ್ರ ಅಲ್ಲ, ಇವತ್ತು ನಾನು ನೀವು ಸಹ ಒಂದು ವೇಳೆ ಪಾಪ ನಮ್ಮಲ್ಲಿ ಇರುವುದಾದರೆ ದೇವರ ಮುಂದೆಗಡೆಯಲ್ಲಿ ನಾವು ನಿಂತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ವೇಳೆ ಪಾಪ ಇರುವುದಾದರೆ ಈ ಲೋಕಯಾತ್ರೆಯನ್ನು ನಾವು ಮುಗಿಸಿದ ನಂತರ ದೇವರನ್ನು ಎದುರುಗೊಳ್ಳುವುದಕ್ಕೆ ನಮ್ಮಿಂದ ಆಗೋದಿಲ್ಲ. ಒಂದು ವೇಳೆ ನಾವು ಇನ್ನೂ ಈ ಲೋಕದಲ್ಲಿ ಜೀವಂತವಾಗಿ ಇರ್ತೀವಿ ಅಂತಂದ್ರೂ ಕೂಡ ದೇವರ ಬರುವಿಕೆ ಸಂಭವಿಸುವಾಗ ಪಾಪ ನಮ್ಮಲ್ಲಿ ಇರುವುದಾದರೆ ಅವರನ್ನ ಎದುರುಗೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವು ಬೆಟ್ಟಗಳಿಗೆ, ಬಂಡೆಗಳಿಗೆ, ಸಂದುಗಳಿಗೆ ಓಡಿ ಹೋಗಿ ನಮ್ಮ ಮೇಲೆ ಬೀಳಿರಿ, ದೇವರ ಕೋಪಕ್ಕೆ ನಮ್ಮನ್ನು ಮರೆ ಮಾಡಿಕೊಳ್ಳಿರಿ, ಅವರ ಕೋಪವನ್ನು ಎದುರಿಸುವುದಕ್ಕೆ ಯಾರು ಶಕ್ತನು ಅಂತ ಓಡಿ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದಾಮ ಅವ್ವ ಓಡಿ ಹೋಗಿ ಅಡಗಿಕೊಳ್ಳೋದಕ್ಕೆ ಕಾರಣ ಪಾಪ. ನನ್ನಲ್ಲಿಯೂ ನಿಮ್ಮಲ್ಲಿಯೂ ಒಂದು ವೇಳೆ ಪಾಪ ಅನ್ನೋದು ಇರುವುದಾದರೆ ನಾವು ದೇವರನ್ನು ಎದುರುಕೊಳ್ಳುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಮರಣದ ನಂತರವೂ ದೇವರನ್ನು ಎದುರುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಜೀವಂತವಾಗಿರುವಾಗಲೂ ಆತನ ಬರಬೇಕೆ ಸಂಭವಿಸುವುದಾದರೆ ಆತನನ್ನು ಎದುರುಗೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದ್ರಿಂದ ನಾವೇನ್ ಮಾಡಬೇಕು? ನಮ್ಮಲ್ಲಿ ಪಾಪಕ್ಕೆ ಅವಕಾಶವಿಲ್ಲದ ಹಾಗೆ ನಮ್ಮನ್ನು ನಾವು ಕಾದುಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ದೇವರ ವಾಕ್ಯವು ಹೇಳುತ್ತದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣಲಾರನು ಎಂಬುದಾಗಿ. ಆದ್ದರಿಂದ ಈ ದಿವಸದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನೋಡೋಣ. ಒಂದು ವೇಳೆ ನಮ್ಮಲ್ಲಿ ಪಾಪ ಏನಾದರೂ ಇದೆ ಅಂತ ನಮ್ಗೆ ಅನಿಸಿದ್ರೆ ಇವತ್ತೇ ನಾವು ಮನ ತಿರುಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಅದರಿಂದ ಹೊರಬರೋಣ. ದೇವರು ತನ್ನ ಮಹಾಕೃಪೆಯಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಮನ್ನಿಸಿ ನಮ್ಮನ್ನು ಸೇರಿಸಿಕೊಳ್ತಾರೆ. ಹಲ್ಲೆಲೂಯಾ. ಆದರೆ ಪಾಪದಿಂದ ನಾವು ಮನ ತಿರುಗದೆ ಹೋದರೆ ನಮ್ಮ ಈ ಲೋಕ ಜೀವಿತದ ನಂತರ ನಾವು ಕರ್ತನನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಲೋಕದಲ್ಲಿ ಇನ್ನೂ ಇರುವಾಗಲೂ ಸಹ ಆತನ ಕೋಪ ಪ್ರಕಟವಾಗುವ ದಿವಸದಲ್ಲಿ ಅದರ ಮುಂದೆಗಡೆ ನಿಂತುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ಪಾಪದಿಂದ ಮನ ತಿರುಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುವುದಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋಣ. ಹಲ್ಲೆಲೂಯಾ. ಆದರೆ ನಾವೆಲ್ಲರೂ ಪಾಪವನ್ನು ಮಾಡಿ ಬಿದ್ದು ಹೋಗಿರುವಂಥವರು. ದೇವರ ಮುಂದೆಗಡೆಯಲ್ಲಿ ನಿಂತುಕೊಳ್ಳುವುದಕ್ಕೆ ನಮಗೆ ಯಾರಿಗೂ ಸಹ ಶಕ್ತಿ ಇಲ್ಲ. ಆದರೆ ನಾವೆಲ್ಲರೂ ಪಾಪವನ್ನು ಮಾಡಿ ಬಿದ್ದು ಹೋಗಿದರೂ ಸಹ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ಅವರ ಮುಂದೆ ಬರೋದಕ್ಕೆ ತಿರುಗಿ ನಮಗೊಂದು ಅವಕಾಶವನ್ನ ಅವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರ ಮುಂದೆಗಡೆಯಲ್ಲಿ ನಿಂತುಕೊಳ್ಳುವುದಕ್ಕೆ ನಮಗೆ ಯಾರಿಗೂ ಸಾಧ್ಯ ಇಲ್ಲ. ಕಾರಣ ನಾವೆಲ್ಲರೂ ಪಾಪವನ್ನು ಮಾಡಿ ಬಿದ್ದು ಹೋದ್ರಿ. ಆದರೆ ದೇವರು ಏನು ಮಾಡಿದ್ರು ಅಂತಂದ್ರೆ ತನ್ನ ಕುಮಾರನನ್ನೇ ನಮಗೋಸ್ಕರವಾಗಿ ಕಳುಹಿಸಿಕೊಟ್ರು. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಬಾಧಪಟ್ಟು ಮರಣವನ್ನು ಅನುಭವಿಸಿ ತನ್ನ ರಕ್ತದ ಮುಖಾಂತರ ಇವತ್ತು ನಮ್ಮ ಪಾಪವನ್ನು ಪರಿಹರಿಸಿ ನಾವು ತಿರುಗಿ ದೇವರ ಮುಂದೆಗಳಲ್ಲಿ ಬಂದು ನಿಂತುಕೊಳ್ಳುವುದಕ್ಕೆ ಅವಕಾಶವಾಗುವ ಹಾಗೆ ಅವರು ಮಾಡಿದ್ದಾರೆ. ಹಲ್ಲೆಲೂಯಾ. ನಾನು ನೀವು ದೇವರ ಮುಂದೆ ನಿಂತುಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲ. ದೇವರ ಮುಂದುಗಡೆ ನಿಂತುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ನಮ್ಮನ್ನು ದೇವರ ಮುಂದೆಗಡೆ ತಂದು ನಿಲ್ಲಿಸುವ ಆತನು ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 10ನೇ20ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಹೀಗಿರುವಲ್ಲಿ ಸಹೋದರರೇ,
ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ತಾನು ಹೇಳುವಂತ ಮಾತೇನೆಂದರೆ, ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ, ಅಂದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಜೀವವುಳ್ಳ ಹೊಸ ದಾರಿಯನ್ನ ಅವರು ಪ್ರತಿಷ್ಠಿಸಿ ಕೊಟ್ಟಿದ್ದಾರೆ. ಒಂದು ಹೊಸ ದಾರಿಯನ್ನ ಅವರು ಏರ್ಪಡಿಸಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹಾಗಂತಂದ್ರೆ ನಾವು ದೇವರ ಮುಂದಗಡೆಯಲ್ಲಿ ಬರೋದಕ್ಕೆ ನಮಗೆ ಈಗ ಧೈರ್ಯ ಬಂದಿದೆ. ಆ ದೇವರ ಮುಂದಗಡೆಯಲ್ಲಿ ನಾವಿವಾಗ ಯಾವ ರೀತಿ ಬರೋದಕ್ಕೆ ಅವಕಾಶ ಆಗಿದೆ ಅಂತಂದ್ರೆ, ಯೇಸು ಕ್ರಿಸ್ತನ ಪ್ರತಿಷ್ಠಿಸಿರುವಂತಹ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರವಾಗಿ ಆ ಹೊಸ ದಾರಿಯಲ್ಲಿ ನಾವು ದೇವರ ಮುಂದಗಡೆಯಲ್ಲಿ ಬರೋದಕ್ಕೆ ನಮಗೆ ಧೈರ್ಯ ಉಂಟಾಗಿದೆ ಅಂತ ಪೌಲನು ಬರೆಯೋದನ್ನು ನಾವು ಕಾಣ್ತೀವಿ. ಅಂದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಆ ಮಹಾಪವಿತ್ರ ಸ್ಥಾನವನ್ನ ಮಹಾಯಾಜಕರು ಪ್ರವೇಶ ಮಾಡ್ತಾ ಇದ್ರು. ಅವರು ಮಹಾಪವಿತ್ರ ಸ್ಥಾನವನ್ನ ಪ್ರವೇಶ ಮಾಡುವಂತ ಸಮಯದಲ್ಲಿ ಅವರು ರಕ್ತವನ್ನ ತೆಗೆದುಕೊಂಡು ಆ ರಕ್ತವನ್ನ ಕೈಯಲ್ಲಿ ಹಿಡ್ಕೊಂಡು ಅವರು ಒಳಗಡೆ ಬಂದು ಆ ತೆರೆಯನ್ನು ತೆರೆದು ಆ ರಕ್ತದ ಜೊತೆಯಲ್ಲಿ ಅವರು ದೇವರ ಸಮ್ಮುಖಕ್ಕೆ ಬಂದು ಅವರು ಅಲ್ಲಿ ಆಯಾ ರಕ್ತವನ್ನ ಚಿಮುಕಿಸ್ತಾ ಇದ್ರು. ಆಗ ಮಹಾಯಾಜಕ ಮಹಾಪವಿತ್ರ ಸ್ಥಾನವನ್ನ, ದೇವರ ಪ್ರಸನ್ನತೆ ನೆಲೆಗೊಂಡಿರುವಂತಹ ಸ್ಥಾನವನ್ನ ಪ್ರವೇಶ ಮಾಡ್ಬೇಕಂದ್ರೆ ರಕ್ತದ ಒಟ್ಟಿಗೆ ಅವನು ಬರಬೇಕಾಗಿತ್ತು, ಇಲ್ಲಾಂದ್ರೆ ಸತ್ತೋಗ್ತಾ ಇದ್ದ. ಈಗ ಅದಕ್ಕೆ ಹೋಲಿಕೆ ಮಾಡಿ ಅಪೊಸ್ತಲನಾಗಿರುವಂತಹ ಪೌಲನು, ಈಗ ನಾವು ದೇವರ ಮುಂದೆಗಳಲ್ಲಿ ಬರೋದಕ್ಕೆ ಯೇಸು ಕ್ರಿಸ್ತನು ಹೊಸ ದಾರಿಯನ್ನು ಪ್ರತಿಷ್ಠಿಸಿದ್ದಾರೆ. ಆ ಹೊಸ ದಾರಿಯಲ್ಲಿ ಆತನ ರಕ್ತದ ಮುಖಾಂತರವಾಗಿ ಆತನ ತೆರೆ, ಅಂದ್ರೆ ಅಲ್ಲಿ ತೆರೆ ಇರ್ತಾ ಇತ್ತು, ಆ ತೆರೆಯನ್ನು ತೆರೆದು ಅವರು ಒಳಗಡೆ ಪ್ರವೇಶ ಮಾಡ್ತಾ ಇದ್ರು. ಈಗ ಅದೇ ರೀತಿಯಾಗಿ ಆತನ ರಕ್ತದ ಮುಖಾಂತರ ಆತನ ಶರೀರ ಎನ್ನುವಂತ ಒಂದು ತೆರೆ, ಅಂದ್ರೆ ಆತನ ಶರೀರದ ಮುಖಾಂತರ ಸೀಳಲ್ಪಟ್ಟಂತ ಆತನ ಶರೀರದ ಮುಖಾಂತರ ನಾವು ದೇವರ ಮುಂದೆಗಡೆ ಬರೋದಕ್ಕೆ ನಮಗೆ ಈಗ ಧೈರ್ಯ ಇದೆ. ಒಂದು ಕಾಲದಲ್ಲಿ ನಾವು ಪಾಪವನ್ನು ಮಾಡಿ ದೇವರನ್ನು ಕಂಡು ಭಯಪಟ್ಟು ಓಡಿ ಹೋಗಿದ್ವಿ. ಆದ್ರೆ ಈಗ ನಾವು ದೇವರ ಮುಂದೆಗಡೆ ಬರೋದಕ್ಕೆ ನಮಗೆ ಧೈರ್ಯ ಇದೆ ಅಂತ ಪೌಲನು ಬರೀತಾರೆ. ಆ ಧೈರ್ಯ ಎಲ್ಲಿಂದ ಬಂತು? ಆ ಧೈರ್ಯ ಯೇಸು ಕ್ರಿಸ್ತನ ಪ್ರತಿಷ್ಠಿಸಿರುವಂತಹ ಹೊಸ ದಾರಿ, ಆತನ ರಕ್ತ, ಆತನ ಶರೀರದ ಮುಖಾಂತರ ನಾವು ದೇವರ ಮುಂದೆ ಬರೋದಕ್ಕೆ ನಮಗೆ ಧೈರ್ಯ ಇದೆ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಪಾಪವನ್ನು ಮಾಡಿ ನಾವು ದೇವರನ್ನ ಕಂಡು ಹೆದರಿ ಓಡಿ ಹೋಗಿದ್ವಿ. ನಾವು ಪಾಪವನ್ನು ಮಾಡಿದ್ವಿ, ಇನ್ನ ಒಂದು ವೇಳೆ ನಾವು ದೇವರ ಕೋಪವನ್ನ, ದೇವರ ನಾಶನವನ್ನ ಎದುರಿಸಬೇಕಾಗತ್ತೆ, ದೇವರ ದಂಡನೆಯನ್ನು ಎದುರಿಸಬೇಕಾಗತ್ತೆ ಅಂತ. ಆದರೆ ಯೇಸು ಕ್ರಿಸ್ತನು ತಾನೇ ಆ ದೇವರ ಕೋಪವನ್ನ, ದಂಡನೆಯನ್ನ ತನ್ನ ಮೇಲೆ ಹೊತ್ತುಕೊಂಡನು, ತನ್ನ ರಕ್ತವನ್ನು ಸುರಿಸಿದನು, ತನ್ನ ಶರೀರ ಶಿಲುಬೆಯಲ್ಲಿ ಮುರಿಯಲ್ಪಡುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು. ಆತನು ನಮಗಾಗಿ ಆ ಕಾರ್ಯವನ್ನು ಮಾಡಿರುವುದರಿಂದ ಆತನ ರಕ್ತದ ಮೂಲಕ, ಮುರಿಯಲ್ಪಟ್ಟ ಆತನ ಶರೀರದ ಮೂಲಕ ನಾವು ದೇವರ ಮಂದಿರಗಳಲ್ಲಿ ಬರೋದಕ್ಕೆ ನಮಗೆ ಮತ್ತೆ ಒಂದು ಅವಕಾಶ ಇದೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳಿದು, ನಾನೇ ಮಾರ್ಗ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ. ಆಗ ಯೇಸು ಕ್ರಿಸ್ತನ ಮುಖಾಂತರ ನಾವು ತಂದೆಯ ಬಳಿಗೆ ಬರೋದಕ್ಕೆ, ಅವ್ರ ಮುಂದೆಗಡೆ ಬಂದು ನಿಂತುಕೊಳ್ಳೋದಕ್ಕೆ ನಮಗೆ ಮತ್ತೊಂದು ಅವಕಾಶ ಉಂಟಾಗಿದೆ. ಪಾಪವನ್ನು ಮಾಡಿ ನಾವೆಲ್ಲರೂ ದೇವರ ಮುಂದೆಗಡೆ ನಿಂತುಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದ ಹಾಗೆ, ಅವಕಾಶವಿಲ್ಲದ ಹಾಗೆ ಬಿದ್ದು ಹೋಗಿದ್ವಿ. ಆದರೆ ಯೇಸು ಕ್ರಿಸ್ತನ ಮುಖಾಂತರ ದೇವರು ನಾವು ಅವರ ಮುಂದೆಗಡೆ ಬರೋದಕ್ಕೆ ಮತ್ತೊಂದು ಅವಕಾಶವನ್ನ ಅವರು ನಮಗೆ ಏರ್ಪಡಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆದರೆ ಆ ಅವಕಾಶವನ್ನು ಉಪಯೋಗಿಸಿ ನಾವು ದೇವರ ಮುಂದೆಗಡೆ ಬರಬೇಕಾದ್ರೆ ಒಂದನ್ನು ಮಾಡಬೇಕು. ನಮ್ಮ ಪಾಪಗಳಿಗೆ ಇನ್ನೂ ನಾವು ಮನ ತಿರುಗಿ, ಇನ್ನೂ ನಾವು ಪಾಪವನ್ನು ಮಾಡದೆ ದೇವರ ವಾಕ್ಯವನ್ನು ಕೈಗೊಂಡು ದೇವರಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಜೀವಿಸುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ದೇವರು ಅವ್ರ ಮುಂದೆಗಳಲ್ಲಿ ಬರೋದಕ್ಕೆ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದಾಮ ಅವ್ವ ಪಾಪವನ್ನು ಮಾಡಿ ದೇವರ ಮುಂದೆಗಡೆಯಿಂದ ಅವ್ರು ಓಡಿ ಹೋಗಿ ಅಡುಕೊಂಡ್ರು. ಪಾಪದಲ್ಲಿ ಬದುಕುವವನು ಯಾವತ್ತೂ ದೇವರ ಮುಂದೆಗಳಲ್ಲಿ ನಿಂತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪಾಪಿಗಳಾಗಿದ್ದಂಥ ನಮ್ಮನ್ನ ಯೇಸು ಕ್ರಿಸ್ತನ ಮುಖಾಂತರ ದೇವರು ಬಿಡುಗಡೆಗೊಳಿಸಿ ಅವ್ರ ಮುಂದೆಗಳಲ್ಲಿ ತಿರುಗಿ ಬರೋದಕ್ಕೆ ಅವರೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಗ ನಾವು ಆ ಅವಕಾಶವನ್ನು ಉಪಯೋಗಿಸಿಕೊಂಡು ಯೇಸು ಕ್ರಿಸ್ತನ ಮುಖಾಂತರ ದೇವರ ಸಮಕ್ಷವನ್ನ ಪ್ರವೇಶಿಸುವಂತವர்களಾಗಿ ಇರಬೇಕು. ಅದು ಇನ್ನೂ ಪಾಪದಲ್ಲೇ ಬರುತ್ತಾ ಇದ್ರೆ ಅವರ ಸನ್ನಿಧಿಗೆ ಸೇರದ ಹಾಗೆ ನಾವು ನಾಶನಕ್ಕೆ ಒಳಗಾಗಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ನಾವು ಗಮನವಾಗಿರೋಣ. ಮತ್ತೆ ಇದು ಮಾತ್ರ ಅಲ್ಲದ ಮುಂದುವರಿಸಿ ಇನ್ನೂ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ದೇವರು ಬರ್ತಾರೆ, ಇವರು ಓಡಿ ಹೋಗಿ ಮುಚ್ಚಿಟ್ಕೊಳ್ತಾರೆ. ಅದಾದ ನಂತರ 9ನೇ ವಾಕ್ಯದಿಂದ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು,
ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದೆ ಎಂದು ನಿನಗೆ ತಿಳಿಸಿದವರಾರು? ತಿನ್ನಬಾರದೆಂದು ನಾನು ನನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೆಯಾ ಎಂದು ಕೇಳಲು, ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಇಲ್ಲೇನಾಗುತ್ತೆ, ದೇವರು ಬರ್ತಾರೆ, ಇವ್ರು ಕಾಣಿಸೋದಿಲ್ಲ. ಮನುಷ್ಯನೇ ನೀನು ಎಲ್ಲಿದ್ದಿ ಅಂತ ಕರೀತಾರೆ. ಆಮೇಲೆ ಆದಾಮ ಏನು ಮಾಡ್ತಾನೆ, ನಾನು ಬೆತ್ತಲಾಗಿದ್ದೀನಿ ಅಂತ ಹೇಳಿ ನಿನಗೆ ಭಯಪಟ್ಟು ಅಡ್ಕೊಂಡಿದ್ದೀನಿ ಅಂತ ಹೇಳಿದಾಗ, ನೀನು ಬೆತ್ತಲಾಗಿದ್ದಿ ಅಂತ ನನಗೆ ಹೇಳಿದವ್ರು ಯಾರು? ಒಂದು ವೇಳೆ ನಾನು ತಿನ್ನಬಾರ್ದು ಅಂತ ಹೇಳಿದ ಅಣ್ಣನ ನಾನು ತಿಂದ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಆದಾಮ ಏನು ಮಾಡ್ತಾನೆ, ದೇವ್ರಿಗೆ ಉತ್ತರ ಕೊಡ್ತಾ, ನನ್ನ ಜೊತೆಯಲ್ಲಿ ಇರೋದಕ್ಕೆ ನೀನು ಕೊಟ್ಟಂಥ ಆ ಸ್ತ್ರೀ ಆ ಮರದ ಹಣ್ಣನ್ನು ನನಗೆ ಕೊಟ್ಟಲು, ನಾನು ತಿಂದೆ ಅಂತ ಅವನು ಉತ್ತರ ಕೊಡುವಂಥದ್ದನ್ನು ನಾವು ಈ ಸ್ಥಳದಲ್ಲಿ ನೋಡ್ಬೋದು. ಇಲ್ಲಿ ಆದಾಮ ಹಣ್ಣು ತಿಂದಿದ್ದಾನೆ. ಹಣ್ಣು ತಿಂದ ಅಂತ ದೇವರು ಕೇಳಿದಾಗ ಆದಾಮ ಹೇಳುವಂಥ ಉತ್ತರ ಏನು ಅಂತಂತಂದರೆ, ಅವರು ದೇವರೇ ನೀನು ತಿನ್ನಬಾರ್ದು ಅಂತ ಹೇಳಿದ ಹಣ್ಣನ್ನು ನಾನು ತಿನ್ಬಿಟ್ಟೆ, ಅಯ್ಯೋ ದೇವರೇ ತಪ್ಪಾಗೋಯ್ತು ದೇವರೇ ಅಂತ ತಾನು ಮಾತಾಡೋದಿಲ್ಲ. ಆದರೆ ಆದಾಮ ಏನು ಮಾಡ್ತಾನೆ ಅಂತಂತಂದರೆ, ನಾನು ತಿಂದಿದ್ದೀನಿ ಸರಿ, ಆದರೆ ಅದಕ್ಕಿಂತ ಮುಂಚೆ ಏನಂತಂತಂದರೆ, ನೀನು ನನ್ನ ಜೊತೆ ಇರೋದಕ್ಕೆ ಅಂತ ಕೊಟ್ಟಲ್ಲ ಆ ಸ್ತ್ರೀ, ಅವಳು ಕೊಟ್ಟಲು, ನಾನು ತಿಂದೆ ಅಂತ ಹೇಳ್ತಾನೆ. ಆಗ ದೇವರ ಹಣ್ಣು ತಿಂದ ಅಂತ ಕೇಳಿದಾಗ ಆದಾಮ ಏನು ಹೇಳೋ ಮಾತೇನಂತಂತಂದರೆ, ಅವ್ವ ಕೊಟ್ಟಲು ನನಗೆ ಹಣ್ಣು ತಿನ್ನೋದಕ್ಕೆ, ನಾನು ತಿಂದೆ ಅಂತ ಹೇಳ್ತಾನೆ. ಆಗ ಆದಾಮ ಹೇಳ್ತಾ ಇರೋಂಥ ಉದ್ದೇಶ ಏನಂತಂತಂದರೆ, ನಾನು ಹಣ್ಣು ತಿಂದಿದ್ದೀನಿ, ಅದ್ರ ತಪ್ಪು ನಂದಲ್ಲ, ತಪ್ಪು ಯಾರ್ದು? ಅವಳದು. ಅವಳೇನು ಮಾಡಿದ್ಲು? ಹಣ್ಣು ತಿನ್ನೋದಕ್ಕೆ ನಾನು ಕೊಟ್ಟಲು. ಅವಳು ಹಣ್ಣು ತಿನ್ನೋದಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ತಿಂತಾನೆ ಇರಲಿಲ್ಲ. ಆಗ ತಪ್ಪೆಲ್ಲ ಯಾರ್ದು ಅಂತಂತಂದರೆ ಅವಳದೆ. ನೀನು ನನ್ನ ಜೊತೆ ಇರೋದಕ್ಕೆ ಕೊಟ್ಟಲ್ಲ ಸ್ತ್ರೀ, ಆ ಸ್ತ್ರೀದೇ ತಪ್ಪು, ಅವಳು ನನಗೆ ತಿನ್ನೋದು ಕೊಟ್ಟಲು. ಅದಾದ್ಮೇಲೆ ದೇವರೇನು ಮಾಡ್ತಾರೆ, ಅವಳನ್ನ ಕೇಳ್ತಾರೆ. ಆಗ ಅವ್ವ ಏನು ಉತ್ತರ ಕೊಡ್ತಾಳೆ ನಾವು ನೋಡೋಣ. 13ನೇ ವಾಕ್ಯದಲ್ಲಿ, ಯೆಹೋವ ದೇವರು ಸ್ತ್ರೀಯನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿದ್ದು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಆಗ ಆದಾಮನ ಕೇಳಿದಾಗ ನೀನು ಹಣ್ಣು ತಿಂದ ಅಂತ ಅವಳನ್ನು ಕೊಟ್ಟಲು ಅಂತ ತಾನು ಅಣ್ಣನ ತಿನ್ನಂತ ತಪ್ಪನ್ನ ಅವಳ ಮೇಲೆ ಹಾಕ್ತಾಳೆ. ಅವಳನ್ನ ದೇವರೇನು ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಅವಳ ಪ್ರಶ್ನೆ ಮಾಡಿದಾಗ ಅವ್ವ ಏನು ಹೇಳ್ತಾಳೆ, ದೇವರಿಗೆ, ಸ್ವಾಮಿ ಈ ಸರ್ಪ ನನ್ನನ್ನು ವಂಚಿಸ್ಬಿಡ್ತು, ನಾನು ತಿಂದೆ ಅಂತ ಹೇಳ್ತಾರೆ. ಆಗ ಇವರಿಬ್ಬರು ಉತ್ತರವನ್ನು ಗಮನಿಸಿದ್ರೆ ಇವರಿಬ್ಬರು ಕೂಡ ತಪ್ಪು ಮಾಡಿ ಆ ತಪ್ಪನ್ನು ಅವರು ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಆದಾಮ ಹಣ್ಣು ತಿಂದ, ಅದು ತಪ್ಪು. ನೀನು ಹಣ್ಣು ತಿಂದ ಅಂತ ಕೇಳಿದಾಗ ಆದಾಮನ ಹೇಳ್ತಾ ಇದ್ದಾನೆ, ದೇವರೇ ಹಣ್ಣು ತಿಂದೆ ತಪ್ಪಾಗೋಯ್ತು ಅಂತ ಹೇಳ್ತಾ ಇಲ್ಲ. ನೀನು ಕೊಟ್ಟಂತ ಸ್ತ್ರೀ ಹಣ್ಣು ತಿನ್ನೋದಕ್ಕೆ ಕೊಟ್ಲು, ನಾನು ತಿಂದೆ. ಆಗ ನಾನು ಹಣ್ಣು ತಿಂದಿದ್ದೀನಿ, ಆದರೆ ತಪ್ಪು ಯಾರ್ದು? ಅವಳದು, ಅವಳೇ ಕೊಟ್ಟಿದ್ದು ತಿನ್ನೋದಕ್ಕೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಆಗ ನಾನು ತಪ್ಪು ಮಾಡಿದೆ ಅಂತ ಒಪ್ಪಿಕೊಳ್ಳೋದಕ್ಕೆ ಆದಾಮನಿಗೆ ಇಷ್ಟ ಇಲ್ಲ. ತಪ್ಪು ಅವಳ ಮೇಲೆ ಆಗ್ತಾ ಇದ್ದಾನೆ. ಸರಿ, ಅವಳನ್ನ ದೇವ್ರು ಕೇಳ್ತಾರೆ, ಏನಮ್ಮ ಹಿಂಗೆ ಮಾಡ್ದಲ್ಲಮ್ಮ ನೀನು ಅಂತ ಕೇಳಿದ್ರೆ ಅವಳು ಕೂಡ, ದೇವರೇ ನಾನು ಮಾಡಿದ ತಪ್ಪಾಗೋಯ್ತಪ್ಪ, ನೀನು ತಿನ್ನಬಾರ್ದು ಅಂತ ಹೇಳಿದ್ರೆ ನಾನು ತಿನ್ಬಿಟ್ಟೆ ಅಂತ ತನ್ನ ತಪ್ಪನ್ನು ತನ್ನ ಮೇಲೆ ಹಾಕೊಳ್ತಾ ಇಲ್ಲ. ಆದರೆ ತಾನೇನು ಮಾಡ್ತಾ ಇದ್ದಾಳೆ, ಈ ಸರ್ಪ ನನ್ನನ್ನು ವಂಚಿಸ್ಬಿಡ್ತು, ನಾನು ತಿಂದೆ ಸರಿ, ಆದರೆ ತಪ್ಪು ನಂದಲ್ಲ, ಈ ಸರ್ಪ ನನ್ನನ್ನು ಮೋಸ ಮಾಡಿಬಿಡ್ತು, ನನ್ನನ್ನು ಯಾಮಾರಿಸ್ಬಿಡ್ತು ಅಂತ ಅವಳು ಕೂಡ ತನ್ನ ತಪ್ಪನ್ನು ತಾನು ಒಪ್ಪಿಕೊಳ್ಳೋದಕ್ಕೆ ತಾನು ಇಷ್ಟಪಡ್ತಾ ಇಲ್ಲ. ತನ್ನ ತಪ್ಪನ್ನು ಸರ್ಪದ ಮೇಲೆ ಹಾಕ್ತಾ ಇದ್ದಾಳೆ. ಆಗ ಆದಾಮನನ್ನು ತಿನ್ನೋ ಹಾಗೆ ಅವಳು ಹಣ್ಣು ಕೊಟ್ಟಲು ನಿಜ, ಆದರೆ ತಿಂದಿದ್ದು ಯಾರು? ತಿಂದಿದ್ದು ಆದಾಮನು. ಆಗ ನೀನು ತಿಂದ ಅಂತ ಕೇಳಿದಾಗ ದೇವ್ರೆ ನಾನು ತಿಂದೆ, ನಾನು ತಪ್ಪಾಯಿತು ಅಂತ ಒಪ್ಪಿಕೊಳ್ದಾರ, ಅವಳು ಕೊಟ್ಟಲು, ಅವಳದೇ ತಪ್ಪು ಅಂತ ಆದಾಮನು. ಅವಳು ಕೂಡ ಸರ್ಪ ವಂಚಿಸಿರ್ಬೋದು, ತಿಂದರೆ ಒಳ್ಳೇದಾಗುತ್ತೆ, ಏನು ಬೇಕಾದ್ರೂ ಹೇಳಿರ್ಬೋದು. ಆದರೆ ತಿಂದಿದ್ದು ಯಾರು? ಅವ್ವ. ಅವ ಏನು ಬೇಕಾದ್ರೂ ಹೇಳಿರ್ಬೋದು, ತಿಂದಿದ್ದು ನನ್ನ ತಪ್ಪು, ದೇವ್ರೇ ನಾನು ತಿನ್ಬಿಟ್ಟೆ, ತಪ್ಪಾಯ್ತಪ್ಪ, ನಾನು ಹಿಂಗೆ ಮಾಡಿದೆ ಅಂತ ತಪ್ಪನ್ನು ಒಪ್ಪಿಕೊಳ್ದಿರ ತಾನೇನು ಮಾಡ್ತಾ ಇದ್ದಾಳೆ, ಸರ್ಪದ ಮೇಲೆ ಆಗ್ತಾ ಇದ್ದಾಳೆ, ಅದೇ ನನ್ನನ್ನು ವಂಚಿಸಿದ್ದು ಅಂತ. ಆಗ ಆದಾಮ ಸರಿ, ಅವನು ಸರಿ, ಅವ್ರ ತಪ್ಪನ್ನು ಅವ್ರು ಒಪ್ಪಿಕೊಳ್ಳೋದಕ್ಕೆ ಅವರು ಸಿದ್ಧರಿಲ್ಲ. ನಾನು ತಿಂದಿದ್ದು ತಪ್ಪಾಗೋಯ್ತು ಅಂತ ಹೇಳೋದಕ್ಕೆ ಅವ್ರು ಸಿದ್ಧರಿಲ್ಲ. ಆದಾಮ ಅವಳ ಮೇಲೆ ಆಗ್ತಾ ಇದ್ದಾನೆ, ಅವ್ವ ಸರ್ಪದ ಮೇಲೆ ಆಗ್ತಾ ಇದೆ. ಇವತ್ತು ಕೂಡ ಎಷ್ಟೋ ಕುಟುಂಬಗಳಲ್ಲಿ ಇದೇ ಸಮಸ್ಯೆ. ಏನು ಸಮಸ್ಯೆ? ಕುಟುಂಬಗಳಲ್ಲಿ ಅವರ ತಪ್ಪನ್ನು ಅವ್ರು ಒಪ್ಪಿಕೊಳ್ಳೋದಕ್ಕೆ ಯಾರು ಸಿದ್ಧರಿಲ್ಲ. ಗಂಡನನ್ನ ಏನಪ್ಪ ನಿಮ್ಮ ಸಮಸ್ಯೆಗೆ ಕಾರಣ ಅಂತಂದರೆ, ಇಗೋ ಇವಳಿದಾಳಲ್ಲ, ಇವಳೇ ಎಲ್ಲದಕ್ಕೂ ಕಾರಣ, ನನ್ನ ಹೆಂಡತಿ ಸರಿ ಇಲ್ಲ, ಇವಳಿಂದನೇ ಎಲ್ಲ ಸಮಸ್ಯೆ ಅಂತ ಗಂಡ. ಹೆಂಡತಿನ ಏನಮ್ಮ ನಿಮ್ಮ ಗಂಡ ಹಿಂಗಂತಾನಲ್ಲ ಅಂತಂತಂದರೆ, ಸ್ವಾಮಿ ನನ್ನ ಗಂಡನೇ ಸರಿ ಇಲ್ಲ, ಇವನಿಂದನೇ ಎಲ್ಲ ಸಮಸ್ಯೆ ಅಂತ ಹೆಂಡತಿ.
ತಂದೆ ತಾಯಿಗಳನ್ನ ನಿಮ್ಮ ಸಮಸ್ಯೆ ಏನು ಕಾರಣ ಅಂತ ಕೇಳಿದ್ರೆ ಅವರು ಇಲ್ಲಿದಾರಲ್ಲ ಇನ್ನು ಮಕ್ಕಳು ಇವರೇ ಎಲ್ಲದಕ್ಕೂ ಕಾರಣ, ಹೇಳಿದ ಮಾತೇ ಕೇಳಲ್ಲ, ಇವರಿಂದನೇ ನಮ್ಮ ಮನೇಲಿ ಹತ್ತಾರು ಸಮಸ್ಯೆ ಅಂತ ತಂದೆ ತಾಯಿ ಮಕ್ಕಳನ್ನ ದೂರೋದು. ಮಕ್ಕಳನ್ನ ಏನಪ್ಪ ನೀವು ಅಪ್ಪ ನೀವು ಅಮ್ಮ ಹಿಂಗೆ ಹೇಳ್ತಾರೆ, ನೀವೇನು ಹಿಂಗೆ ನಡ್ಕೊಂತೀರ ಅಂತಂತಾರೆ. ನಾವು ಎಲ್ಲ ಥರ ಸರಿ ಇದ್ದೀವಿ, ನಮ್ಮ ಅಪ್ಪ ನಮ್ಮ ಅಮ್ಮನೇ ಸರಿ ಇಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮಗೆ ಬುದ್ಧಿನೇ ಇಲ್ಲ, ಅವ್ರು ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಅವಾಗ ಇದೇ ರೀತಿನೇ ಮನೆಯಲ್ಲಿ ಇರೋವಂಥವ್ರೆಲ್ಲರೂ ಕೂಡ ಯಾರನ್ನೋ ಒಬ್ಬರನ್ನ ದೂಷಿಸ್ತಾ ಇರ್ತಾರೆ. ಅವ್ರ ಸಮಸ್ಯೆಗಳಿಗೆ ಬೇರೆ ಯಾರನ್ನ ಕಾರಣ ಮಾಡ್ತಾ ಇರ್ತಾರೆ. ಅಪ್ಪ ಸರಿ ಇಲ್ಲ, ಇಲ್ಲ ಅಮ್ಮ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಮಗ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಅಜ್ಜಿ ಸರಿ ಇಲ್ಲ, ತಾತ ಸರಿ ಇಲ್ಲ, ಮೈದ ಸರಿ ಇಲ್ಲ, ನಾದಿ ಸರಿ ಇಲ್ಲ, ಯಾರೋ ಒಬ್ರು ಸರಿ ಇಲ್ಲ. ಆಗ ಮನೆಯಲ್ಲಿ ಎಲ್ಲರೂ ಕೂಡ ಯಾರೋ ಒಬ್ರು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹೊರತು ನಾನು ಸರಿ ಇಲ್ಲ ಅಂತ ಯಾರು ಹೇಳಲ್ಲ. ಆಗ ಕುಟುಂಬಗಳಲ್ಲಿ ಸಮಸ್ಯೆಗಳಿಗೆಲ್ಲ ಬೇರೆ ಯಾರೋನ ಕಾರಣ, ಇವ್ರು ಮಾತ್ರ ಕಾರಣನೇ ಅಲ್ಲ. ಆಗ ಆದಾಮ ಹಣ್ಣು ತಿಂದಿದ್ದಾನೆ, ಯಾಕಪ್ಪ ತಿಂದೆ ಅಂತಂದ್ರೆ ನನ್ನ ಹೆಂಡತಿ ಸರಿ ಇಲ್ಲ. ಅವ್ವ ಹಣ್ಣು ತಿಂದಿದ್ದಾಳೆ, ಯಾಕಮ್ಮ ತಿಂದೆ, ಈ ಯಾವ ಸರಿ ಇಲ್ಲ. ಇವತ್ತು ಸಹ ಮನೆಗಳಲ್ಲಿ ಏನ್ ಮಾಡ್ತಾ ಇರ್ತಾರೆ, ಬೇರೆಯವ್ರ ಮೇಲೆ ತಪ್ಪು ಹಾಕುವಂತ ಮನೋಭಾವನೆ ಮನುಷ್ಯರಿಗೆ. ಆದ್ರೆ ಎಲ್ಲಿವರೆಗೂ ನಾವು ಇನ್ನೊಬ್ಬರ ಮೇಲೆ ತಪ್ಪು ಹಾಕೊಂಡು ಹೋಗ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮ ಮನೆಗಳು ಯಾವತ್ತೂ ಉದ್ಧಾರ ಆಗಲ್ಲ. ಎಲ್ಲಿವರೆಗೂ ನಾವು ಇನ್ನೊಬ್ಬರನ್ನ ಕಾರಣ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮ ಜೀವಿತದಲ್ಲಿ ನೆಮ್ಮದಿ ಇರಲ್ಲ. ಆದ್ರೆ ನಮ್ಮ ಕುಟುಂಬದ ಸಮಸ್ಯೆಗಳು ಸರಿ ಹೋಗ್ಬೇಕು, ನಮ್ಮ ಜೀವಿತದಲ್ಲಿ ನೆಮ್ಮದಿ ಇರಬೇಕು ಅಂತಂದ್ರೆ ನಮ್ಮ ತಪ್ಪನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ತಪ್ಪನ್ನ ನಾವು ಯಾವತ್ತು ಅರ್ಥ ಮಾಡ್ಕೊಂಡು ನಮ್ಮ ತಪ್ಪನ್ನ ನಾವು ಯಾವತ್ತು ಸರಿ ಮಾಡ್ಕೊಳ್ತೀವೋ ಆವತ್ತು ಎಷ್ಟೋ ಸಮಸ್ಯೆಗಳು ತನಗೆ ತಾನೇ ಸರಿ ಹೋಗುತ್ತೆ. ಆದ್ರೆ ಎಲ್ಲಿವರೆಗೂ ನಮ್ಮ ತಪ್ಪನ್ನ ನಾವು ಸರಿ ಮಾಡ್ಕೊಳ್ದಿರಾ, ನಮ್ಮಲ್ಲಿರುವಂಥ ಲೋಪಗಳನ್ನ ನಾವು ಸರಿ ಮಾಡ್ಕೊಳ್ದಿರಾ, ಮನೇಲಿರುವಂಥ ಇನ್ನೊಬ್ಬರನ್ನು ತೋರಿಸಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನಾವು ಬೇರೆಯವ್ರ ಮೇಲೆ ದೋಷವನ್ನು ಹೊರಿಸ್ತಾ ಇರ್ತೀವೋ ಅಲ್ಲಿವರೆಗೂ ಏನು ಸಹ ಸರಿ ಹೋಗಲ್ಲ. ಆದಾಮ ಅವ್ವ ಅದೇ ಕೆಲಸ ಮಾಡ್ತಾರೆ. ಆದಾಮ ಹಣ್ಣು ತಿಂದ, ಅವಳು ಹಣ್ಣು ತಿಂದ್ರು. ಅದು ಕೇಳಿದ್ರೆ ಹೇಳೋದೇನು, ಆದಾಮ ಹೇಳೋದು ಅವ್ವ ಕೊಟ್ಲು ಅವಳು ಸರಿ ಇಲ್ಲ ಅಂತ, ಅವ್ವ ಹೇಳೋದು ಈ ಸರ್ಪ ಸರಿ ಇಲ್ಲ ಅದನ್ನ ವಂಚಿಸ್ಬಿಡ್ತು ಅಂತ. ಕಟ್ಟೆಗಡೆಗೇನಾಯ್ತು, ಅದರಿಂದ ಎಲ್ಲರೂ ಶಪಿಸಲ್ಪಟ್ರು. ಆದಾಮ ನಂದೇನು ತಪ್ಪಿಲ್ಲ, ಅವಳೇ ಕೊಟ್ಟಿದ್ದು, ಅದರಿಂದ ನಾನು ತಿನ್ಬಿಟ್ಟೆ ಅಂತ ಹೇಳಿದಕ್ಕೆ ಆದಾಮ ತಪ್ಪಿಸ್ಕೊಂಡಿಲ್ಲ. ಆದಾಮನಿಗೂ ಶಾಪ ಬಂತು. ಅವ್ವ ಅಯ್ಯೋ ನಾನು ತಿಂದಿರ್ಬೋದು, ನಂದೇನು ತಪ್ಪಿಲ್ಲ, ಆಪ್ ಸರಿ ಇಲ್ಲ ಅದೇ ವಂಚಿಸಿದ್ದು ಅಂತ ಹೇಳಿದ ಮಾತ್ರಕ್ಕೆ ದೇವರು ಅವನ್ ಬಿಟ್ಬಿಟ್ಲಾ, ಅವ್ವ ಕೂಡ ಶಪಿಸಲ್ಪಟ್ಲು. ಆಗ ನಾವು ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸಿ ನಮ್ದೇ ಏನ್ ತಪ್ಪಿಲ್ಲ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಾವು ತಪ್ಪಿಸ್ಕೊಳ್ಳೋದಿಲ್ಲ. ಇನ್ನೊಬ್ಬರ ಮೇಲೆ ನಾವು ದೋಷ ಹೊರಿಸ್ಬಿಟ್ಟು ನಾವು ತಪ್ಪಿಸ್ಕೊಳ್ತೀವಿ ಅಂತ ಅರ್ಥ ಅಲ್ಲ. ಪ್ರತಿ ಮನುಷ್ಯನು ಅವನೇನನ್ನ ಬಿತ್ತುತ್ತಾನೋ ಅದನ್ನ ಅವನು ಕೊಯ್ಬೇಕಾಗತ್ತೆ. ಆದ್ರೆ ಆದಾಮ ಅವ್ವ ಏನ್ ಮಾಡ್ತಾರೆ, ಅಂತ ಕೆಲಸವನ್ನು ಮಾಡ್ತಾರೆ. ಅವರು ತಪ್ಪು ಮಾಡಿದ್ದಾರೆ, ಅವ್ವ ಕೊಟ್ಟಿರ್ಬೋದು, ಆದಾಮ ಯಾಕೆ ತಿಂದ, ಕೊಟ್ಟಿದ್ದು ಅವಳು ತಪ್ಪು, ತಿಂದಿದ್ದು ಆದಾಮನ ತಪ್ಪು. ಸರ್ಪ ವಂಚಿಸಿರ್ಬೋದು, ಆದ್ರೆ ಅವ್ವ ಯಾಕೆ ತಿಂದ್ಲು, ಸರ್ಪ ವಂಚಿಸಿದ್ದು ಸರ್ಪದ ತಪ್ಪು, ಆದ್ರೆ ಅದ್ ಮಾತು ಕೇಳಿ ತಿಂದಿದ್ದು ಅವಳ ತಪ್ಪು. ಆದ್ರೆ ಯಾರು ಕೂಡ ಅವ್ರು ಮಾಡಿದ ತಪ್ಪನ್ನ ಗ್ರಹಿಸಿ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬೇರೆಯವ್ರ ಕಡೆಯಿಂದ ಏನ್ ತಪ್ಪಾಗಿರುತ್ತೆ ಅದನ್ನ ಮಾತ್ರ ತೋರಿಸ್ತಾ ಇರ್ತಾರೆ. ಆದ್ರೆ ಕಡೆಗೇನಾಯ್ತು, ಎಲ್ಲರಿಗೂ ಶಾಪ ಬಂತು. ಇವತ್ತು ಕೂಡ ನಮ್ಮ ಕುಟುಂಬಗಳಲ್ಲಿ ಎಲ್ಲಿವರೆಗೂ ನಮ್ಮ ತಪ್ಪನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀರಾ, ಬೇರೆಯವ್ರ ತಪ್ಪನ್ನು ತೋರಿಸಿ ಅವ್ರು ಸರಿ ಇಲ್ಲ ಅವರಿಂದನೇ ಎಲ್ಲ ಸಮಸ್ಯೆ ಅಂತ ಹೇಳ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮ ಮನೆಗಳು ಚೆನ್ನಾಗಿ ಆಗೋದಿಲ್ಲ. ಇವತ್ತು ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ, ಗಲಾಟೆ, ಜಗಳ, ಕೋಪ, ತಾಪ, ಸಮಸ್ಯೆಗಳು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಒಬ್ರು ನೋಡಿದ್ರೆ ಒಬ್ರು ಸಹಿಸಲ್ಲ. ಇದಕ್ಕೆಲ್ಲ ಏನ್ ಕಾರಣ ಅಂತಂತಂದ್ರೆ ಅವರ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳುವಂತ ಮನಸ್ಸು ಅವ್ರಿಗಿಲ್ಲ. ಎಲ್ಲದಕ್ಕೂ ಇನ್ನೊಬ್ಬರೇ ಕಾರಣ ಅನ್ನೋದ್ರಿಂದ ಕುಟುಂಬಗಳು ಇವತ್ತು ಕೆಟ್ಟೋಗಿದೆ. ಆದ್ರೆ ಬೇರೆಯವ್ರನ್ನ ನಾವು ಕಾರಣ ಮಾಡ್ಬಿಟ್ಟು ನಾವೇನ್ ಮಾಡ್ತಾ ಇರ್ತೀವಿ, ದೇವರೇ ನಮ್ಮ ಕುಟುಂಬದಲ್ಲಿ ಸಮಾಧಾನ ಕೊಡಪ್ಪ ಅಂತ ಪ್ರೇಯರ್ ಮಾಡ್ತಾ ಇರ್ತೀವಿ. ಆದ್ರೆ ದೇವರು ನಮ್ಮ ಕುಟುಂಬಗಳಲ್ಲಿ ಸಮಾಧಾನ ಕೊಡಬೇಕು ಅಂತಂದ್ರೆ ನಮ್ಮ ತಪ್ಪನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ಪಶ್ಚಾತ್ತಾಪದೊಟ್ಟಿಗೆ ದೇವ್ರಿಗೆ ಒಪ್ಪಿಸ್ಕೊಟ್ಟು ಸರಿ ಮಾಡ್ಕೊಳ್ಬೇಕು. ಆಗ ದೇವರು ನಮ್ಮ ಕುಟುಂಬಗಳಲ್ಲಿ ಸಮಾಧಾನ ಕೊಡೋದಕ್ಕೆ ಅವಕಾಶ ಆಗುತ್ತೆ. ಆದ್ರೆ ನಮ್ಮ ತಪ್ಪನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಎಲ್ಲಿವರೆಗೂ ಸಿದ್ಧ ಇರೋದಿಲ್ವೋ ಅಲ್ಲಿವರೆಗೂ ನಮ್ಮ ಕುಟುಂಬಗಳು ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶ ಇಲ್ಲ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನು ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯಗಳು 3ರಿಂದ 5ರವರೆಗೆ ನಾವು ಓದಿ ನೋಡಿದರೆ
ಈ ರೀತಿಯಾಗಿ ಅವರು ಹೇಳ್ತಾರೆ, ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದಕ್ಕೆ, ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಳೆಯದೆಯಲ್ಲ ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದ್ರ ಮುಖಾಂತರ ಅವ್ರು ಹೇಳೋ ಮಾತೇನಂತಂದ್ರೆ, ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸಿಕೊಳ್ಬೇಕು. ನೀನೇನು ಹೇಳ್ತೀಯಾ, ನಿನ್ನ ಸಹೋದರನ ಕಣ್ಣಿನಲ್ಲಿ ರವೆ ಇದೆ, ಚಿಕ್ಕ ರವೆ, ಅದನ್ನ ತೆಗಿತೀನಿ ಬಾ ಅಂತ ಹೇಳ್ತಾ ಇದೀಯಾ. ಆದರೆ ನಿನ್ನ ಕಣ್ಣಲ್ಲಿ ಏನಾಗಿದೆ, ಒಂದು ತೊಲೆ ಬಿದ್ದಿದೆ. ಆಗ ನೀನೇನು ಮಾಡು, ಮೊದಲು ನಿನ್ನ ತೊಲೆನ ತೆಗೆದು ಹಾಕೋ, ಆಮೇಲೆ ಅವನ ಕಣ್ಣಲ್ಲಿರುವಂಥ ಚಿಕ್ಕ ರವೆಯನ್ನು ತೆಗೆಯೋದಕ್ಕೆ ಸಾಧ್ಯ. ಆದರೆ ನೀನು ನಿನ್ನ ಕಣ್ಣಲ್ಲಿರುವಂಥ ತೊಲೆಯನ್ನು ತೆಗೆದೆ ಆ ರವೆ ತೆಗಿತೀನಿ ಬಾ ಅಂತ ಅವನಿಗೆ ಕರೆಯೋದು ಹೆಂಗೆ? ಹಂಗಂದ್ರೆ ಅರ್ಥ ಏನು, ಅವನಲ್ಲಿ ಸಣ್ಣ ತಪ್ಪಿರ್ಬೋದು, ಆದರೆ ನಿನ್ನಲ್ಲಿ ದೊಡ್ಡ ತಪ್ಪಿದೆ. ನಿನ್ನಲ್ಲಿರುವಂಥ ದೊಡ್ಡ ತಪ್ಪನ್ನು ನೀನು ಸರಿ ಮಾಡ್ಕೋ, ಆಮೇಲೆ ಬೇಕಾದ್ರೆ ಅವನಲ್ಲಿರುವಂಥ ಸಣ್ಣ ತಪ್ಪ ಬಗ್ಗೆ ಯೋಚನೆ ಮಾಡುವಂತೆ. ಆದರೆ ನೀನು ನಿನ್ನಲ್ಲಿ ದೊಡ್ಡ ತಪ್ಪು ಇಟ್ಕೊಂಡು ಅವನಲ್ಲಿರುವಂಥ ಸಣ್ಣ ತಪ್ಪು ಬಗ್ಗೆ ಸರಿ ಮಾಡ್ತೀನಿ ಬಾ ನಿನಗೆ ಅಂತ ನೀನು ಕರೀತಾ ಇದೆಯಾ. ಕಪಟಿ, ನೀನು ಮೊದಲು ಸರಿ ಆಗು ಅಂತ ಯೇಸು ಕ್ರಿಸ್ತನು ಬೈಯೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ದೇವರು ನಮ್ಮಿಂದ ನಿರೀಕ್ಷೆ ಮಾಡೋ ಕಾರ್ಯ ಏನಂತಂತಂದ್ರೆ, ಯಾರನ್ನೋ ದೂರೋದಕ್ಕಿಂತ ಮೊದಲು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ದೇವರು ಇಷ್ಟಪಡ್ತಾರೆ. ನಮ್ಮನ್ನು ನಾವು ಸರಿಪಡಿಸ್ಕೊಂಡ್ರೆ ಇನ್ನೊಬ್ರು ತಾವಾಗಿನೇ ಸರಿ ಹೋಗ್ತಾರೆ. ಆದರೆ ಎಲ್ಲಿವರೆಗೂ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಇನ್ನೊಬ್ರು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗೋದಿಲ್ಲ. ಆದಾಮ ಅವರನ್ನ ದೇವರು ಕೇಳಿದಾಗ ಅವ್ರು ಹೇಳಿದ ಮಾತೇನು? ಆದಾಮ ಅವಳ ತಪ್ಪು ಅಂತ ಹೇಳ್ದ, ಅವಳು ಸರ್ಪದ ತಪ್ಪು ಅಂತ ಹೇಳಿದ್ರು. ಸಮಸ್ಯೆ ಸರಿ ಹೋಯ್ತಾ? ಸಮಸ್ಯೆ ಸರಿ ಹೋಗಿಲ್ಲ. ಕೊನೆಗೆ ಎಲ್ಲರೂ ಸಹ ಶಪಿಸಲ್ಪಟ್ಟು ಏದೇನು ತೋಟದಿಂದ ಹೊರ ಹಾಕಲ್ಪಟ್ರು. ನಾವು ಎಲ್ಲಿವರೆಗೂ ಬೇರೆಯವ್ರನ್ನ ದೂಷಿಸ್ತಾ ಇರ್ತೀವೋ, ಎಲ್ಲಿವರೆಗೂ ಬೇರೆಯವ್ರ ಮೇಲೆ ತಪ್ಪ ಆಗ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮ ಕುಟುಂಬಗಳು ನೆಮ್ಮದಿ ಇಲ್ದರ, ಸಂತೋಷ ಇಲ್ದರ, ಸಮಾಧಾನ ಇಲ್ದರ ನಮ್ಮ ಜೀವಿತಗಳು ಕೆಟ್ಟು ಹೋಗುತ್ತೆ. ಆದರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಾಗ ನಮ್ಮ ಕುಟುಂಬಗಳು ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಇರುತ್ತೆ. ಹಲ್ಲೆಲೂಯ. ಹಾಗಾದ್ರಿಂದ ಆ ವಿಷಯದಲ್ಲಿ ನಾವು ಜಾಗರೂಕರಾಗಿ ಇರಬೇಕು. ಮತ್ತೆ ಇನ್ನೊಂದು ಸಂಗತಿ ಏನು ಅಂತಂತಂದ್ರೆ, ದೇವರು ಏದೇನು ತೋಟವನ್ನ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಈ ಆದಾಮ ಅವ ಕಾಣಿಸದೇ ಇರುವಾಗ ದೇವರು ಮನುಷ್ಯನೇ ನೀನು ಎಲ್ಲಿದ್ದಿ ಎಂಬುದಾಗಿ ಕೂಗಿ ಕರೀತಾರೆ. ಆಗ ಆದಾಮ ಮಾತಾಡಿ, ನಾನು ಬೆತ್ತಲಾಗಿದ್ದೀನಿ, ನಿನ್ನ ಕಾಣಿಸ್ಬಾರ್ದಂತ ಎದುರುಕೊಂಡು ನಾನು ಮುಚ್ಚಿಟ್ಕೊಂಡಿದ್ದೀನಿ ಅಂತ ಹೇಳಿದಾಗ, ನೀನು ಬೆತ್ತಲಾಗಿದ್ದೆ ಅಂತ ನನಗೆ ಹೇಳಿದವ್ರು ಯಾರು? ಮತ್ತೆ ನಾನು ತಿನ್ನಬಾರ್ದು ಅಂತ ಹೇಳಿದ ಅಣ್ಣನ ನೀನು ತಿಂದ ಅಂತ ದೇವರು ಕೇಳ್ತಾರೆ. ಆದರೆ ದೇವರು ಆ ಪ್ರಶ್ನೆಯನ್ನು ಯಾಕೆ ಕೇಳಿದ್ರು? ಇವರು ಅಣ್ಣನ ಈಗಾಗಲೇ ತಿಂದು ದೇವರ ಆಜ್ಞೆಯನ್ನು ಮೀರಿರುವಂಥದ್ದು ದೇವರಿಗೆ ಗೊತ್ತಿಲ್ವಾ ಅಂತಂತಂದ್ರೆ, ದೇವರಿಗೆ ಅವ್ರು ಈಗಾಗಲೇ ಅಣ್ಣನ ತಿಂದಿರುವಂಥದ್ದು ಗೊತ್ತು. ಆದರೂ ಸಹ ದೇವರು ಏದೇನು ತೋಟವನ್ನು ಪ್ರವೇಶ ಮಾಡಿದಾಗ ಒಂದು ವೇಳೆ ಅವ್ರ ಅಣ್ಣನ ತಿಂದಿರುವಂಥದ್ದು ದೇವರಿಗೆ ಗೊತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ, ಮನುಷ್ಯನೇ ನೀನು ಎಲ್ಲಿದ್ದಿ, ನೀನು ತಿನ್ನಬಾರ್ದು ಅಂತ ಹೇಳಿದ ಅಣ್ಣನ ತಿಂದ ಅಂತ ದೇವ್ರ ಪ್ರಶ್ನೆ ಕೇಳ್ತಾರೆ. ಅವ್ರು ತಿಂದಿರುವಂಥದ್ದು ದೇವ್ರಿಗೆ ಗೊತ್ತು, ಆದರೂ ಸಹ ದೇವರಿಗೆ ಗೊತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ಅವ್ರನ್ನ ದೇವರು ಪ್ರಶ್ನೆ ಕೇಳ್ತಾರೆ. ಯಾಕೆ ದೇವರು ಆ ರೀತಿಯಾಗಿ ಪ್ರಶ್ನೆ ಮಾಡಿದ್ರು? ಒಂದು ವೇಳೆ ನೇರವಾಗಿ ಬಂದು, ಆದಾಮೇ ತಿನ್ನಬಾರ್ದು ಅಂತ ಹೇಳಿದ ಅಣ್ಣನ ತಿಂದಿದ್ಯಾ, ನೀನು ಸಾಯ್ತೀಯಾ ಅಂತ ನೇರವಾಗಿ ದೇವರಲ್ಲಿ ಶಾಪ ಏನು ಕೊಟ್ಟಿಲ್ಲ. ಆದರೆ ಅವ್ರ ಹತ್ರ ಮಾತಾಡಿ ಅವ್ರನ್ನ ನೀನು ತಿಂದ ಅಂತ ದೇವ್ರ ಪ್ರಶ್ನೆ ಮಾಡಿದ್ರು. ಒಂದು ವೇಳೆ ಅವ್ರಿಗೆ ಗೊತ್ತಿಲ್ವೇನೋ ಅನ್ನೋ ಥರ. ಏನಕ್ಕೆ ದೇವರ ಕಾರ್ಯವನ್ನು ಮಾಡಿದ್ರು? ಏನಕ್ಕೆ ಆ ಕಾರ್ಯವನ್ನು ದೇವರು ಮಾಡಿದ್ರು ಅಂತಂತಂದ್ರೆ, ಆದಾಮು ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಅನ್ನೋದನ್ನ ನೋಡೋದಕ್ಕೋಸ್ಕರ ದೇವರು ಆ ರೀತಿಯಾಗಿ ಕೇಳಿದ್ರು. ಆದಾಮನಿಗೆ ದೇವರು ಆ ರೀತಿ ಕೇಳಿದಾಗ ಎರಡು ಅವಕಾಶ ಇತ್ತು ಉತ್ತರ ಕೊಡೋದಕ್ಕೆ. ಒಂದೇನಂತಂದ್ರೆ, ದೇವರು ಕೇಳಿದ ತಕ್ಷಣ, ಇವಾಗ ಸಾಮಾನ್ಯವಾಗಿ ಕೂಡ ಚಿಕ್ಕ ಮಕ್ಳು ಏನಾದ್ರು ತಪ್ಪು ಮಾಡಿಬಿಟ್ರು ಅಂತ ಅನ್ಕೊಳ್ಳಿ, ದೊಡ್ಡವ್ರು ಏನಾದ್ರು ನೋಡಿದಾಗ ಚಿಕ್ಕ ಮಕ್ಳಿಗೆ ಭಯ ಬರುತ್ತೆ, ಅವ್ರು ಎದುರ್ತಾರೆ, ಮುಚ್ಚಿಟ್ಕೊಳ್ತಾರೆ. ಒಂದ್ ವೇಳೆ ದೊಡ್ಡವ್ರು ಯಾರು ಬಂದು ಆ ಚಿಕ್ಕ ಮಕ್ಕಳನ್ನ ಪ್ರಶ್ನೆ ಮಾಡಿದ್ರೆ ಆ ಚಿಕ್ಕ ಮಕ್ಕಳು ಎರಡು ಥರ ಉತ್ತರ ಕೊಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಇರುವಂಥ ಸತ್ಯವನ್ನ ಇದ್ದ ಹಾಗೆ ಹೇಳ್ಬಿಡ್ತಾರೆ. ಅಯ್ಯೋ, ನಾನು ಇಂಥದ್ದು ಅಲ್ಲಿದ್ದು ಎತ್ಕೊಂಡು ತಿನ್ಬಿಟ್ಟೆ, ಅಲ್ಲಿದ್ದು ನಾನೇ ಎತ್ತಿಟ್ಕೊಂಡಿದ್ದೀನಿ, ನನ್ನ ತಪ್ಪಾಗೋಯ್ತು ಅಂತಂದ್ಬಿಟ್ಟು ಸತ್ಯವನ್ನು ಹೇಳ್ಬಿಡ್ತಾರೆ. ಆವಾಗೇನಾಗುತ್ತೆ ಅಂತಂದರೆ ಅವ್ರನ್ನ ಬೆದರಿಸ್ತಾ ಇರೋ ದೊಡ್ಡವ್ರಿಗೆ ಖುಷಿ ಆಗುತ್ತೆ. ಏನು ಖುಷಿ ಆಗುತ್ತೆ ಅಂದರೆ, ಸತ್ಯ ಹೇಳ್ಬಿಟ್ರು, ತಪ್ಪು ಮಾಡಿದ್ದನ್ನು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಒಪ್ಕೊಂಡ್ಬಿಟ್ರು ಅಂತ ಆ ಮಕ್ಕಳ ಮೇಲೆ ಇನ್ನೂ ಕನಿಕರ ಬರುತ್ತೆ. ಆದರೆ ಇನ್ನೊಂಥರ ಮಕ್ಕಳು ಉತ್ತರ ಕೊಡ್ತಾರೆ. ಅವ್ರು ಹೆಂಗೆ ಉತ್ತರ ಕೊಡ್ತಾರೆ ಅಂತಂದರೆ, ಏನೋ ಒಂದು ತಪ್ಪು ಮಾಡಿರುವಾಗ ಅವ್ರನ್ನ ಗದರಿಸಿ ಕೇಳ್ತಾ ಇರುವಾಗ ಅವ್ರು ಸುಳ್ಳು ಹೇಳ್ತಾರೆ, ಬೇರೆ ಯಾರ ಮೇಲೋ ತಪ್ಪಾಗ್ತಾರೆ. ನಾನು ತಿಂದಿಲ್ಲ ಅವರೇ ತಿಂದಿದ್ದಂತ ಇವರೇ ತಿಂದಿರ್ತಾರೆ, ಆದರೆ ಇನ್ನೊಬ್ಬರ ಮೇಲೆ ತಪ್ಪಾಗ್ತಾ ಇರ್ತಾರೆ.
ನಾನು ಎತ್ಕೊಂಡಿಲ್ಲ, ಅವನೇ ಎತ್ಕೊಂಡಿದ್ದು, ನಾನು ಹೊಡೆದಿಲ್ಲ, ಅವನೇ ಹೊಡೆದಿದ್ದು, ಸುಳ್ಳು ಹೇಳ್ತಾರೆ. ಆಗ ಸುಳ್ಳು ಹೇಳಿದಾಗ ಏನಾಗುತ್ತೆ, ಇನ್ನೂ ಕೋಪ ಜಾಸ್ತಿ ಬರುತ್ತೆ. ಇವನು ಮಾಡೋ ತಪ್ಪು ಮಾಡಿಬಿಟ್ಟು ಕೇಳಿದ್ರೆ ಬೇರೆಯವ್ರ ಮೇಲೆ ತಪ್ಪಾಗ್ತಾ ಇದ್ದಾನೆ ಅಂತ ಇನ್ನೂ ಕೋಪ ಜಾಸ್ತಿ ಬರುತ್ತೆ. ಆದರೆ ಕೇಳಿದಾಗ ಸತ್ಯವನ್ನು ಹೇಳಿಬಿಟ್ರೆ ಕನಿಕರ ಬರುತ್ತೆ. ಇದೇ ರೀತಿಯೇ ಆದಾಮನಿಗೆ ದೇವರ ಮುಂದೆ ಹೇಳೋದಕ್ಕೆ 2 ಅವಕಾಶ ಇತ್ತು. ಒಂದು ಅವಕಾಶ ಏನಂತಂದ್ರೆ, ನಾನು ತಿನ್ನಬಾರ್ದು ಅಂತ ಹೇಳಿದ ಹಣ್ಣನ್ನು ನೀನು ತಿಂದ ಅಂತ ಕೇಳಿದಾಗ ಆದಾಮನು, ದೇವರೇ ನೀನು ತಿನ್ನಬಾರ್ದು ಅಂತ ಹೇಳಿದ ಹಣ್ಣನ್ನು ನಾನು ತಿಂದ್ಬಿಟ್ಟೆ, ನಾನು ಮಾಡಿದ ತಪ್ಪಾಯಿತು ದೇವರೇ, ನಾನು ತಿನ್ನಬಾರ್ದಾಗಿತ್ತು, ನಾನು ತಿಂದ್ಬಿಟ್ಟೆ, ದೇವರೇ ನನ್ನ ಕ್ಷಮಿಸು ಅಂತ ತಾನು ತಿಂದ ತಪ್ಪನ್ನು ಒಪ್ಪಿಕೊಳ್ಬೋದಾಗಿತ್ತು ನೇರವಾಗಿ. ಇಲ್ಲಾಂದ್ರೆ ಇನ್ನೊಂದು ಅವಕಾಶ ಇತ್ತು, ತನ್ನ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕೋದು. ಯಾರ ಮೇಲೆ ಹಾಕೋದು? ಅವಳ ಮೇಲೆ ಹಾಕೋದು. ದೇವರೇ ನೀನು ಕೊಟ್ಟಲ್ಲ ಸ್ತ್ರೀ, ಅವಳು ಕೊಟ್ಲು, ನಾನು ತಿಂದೆ, ಅವಳೇ ತಪ್ಪು ಅಂತ ಬೇರೆಯವ್ರ ಮೇಲೆ ಹಾಕ್ಬೋದಾಗಿತ್ತು. ಆದರೆ ಆದಾಮ ಏನು ಮಾಡ್ದ ಅಂತಂತಂದ್ರೆ ಅದನ್ನೇ ಮಾಡ್ದ. ಅಂದ್ರೆ ತನ್ನ ತಪ್ಪನ್ನು ತಾನು ಒಪ್ಪಿಕೊಳ್ಳಲಿಲ್ಲ, ಆದರೆ ಆದಾಮ ಅವ್ವಳ ಮೇಲೆ ತಪ್ಪನ್ನ ತಾನು ಹೊರಿಸ್ದ. ಆಗ ದೇವರು ಏನಕ್ಕೆ ಅವ್ರ ಅಣ್ಣನ ತಿಂದಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅಣ್ಣ ತಿಂದ ಅಂತ ಪ್ರಶ್ನೆ ಕೇಳಿದ್ರು ಅಂತಂದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ. ಅವ್ರ ಮನಸ್ಸಿನಲ್ಲಿ ಏನಿದೆ, ಅವ್ರ ಒಳಗಡೆಯಿಂದ ಏನು ಬರುತ್ತೆ ಅಂತ. ಒಂದು ವೇಳೆ ಆದಾಮು, ದೇವರೇ ನೀನು ತಿನ್ನಬಾರ್ದು ಅಂತ ಹೇಳಿದ ಅಣ್ಣನ ನಾನು ತಿಂದ್ಬಿಟ್ಟೆ, ಕಾರಣ ಏನೇ ಇರ್ಬೋದು, ಆದ್ರೆ ನಾನು ತಿಂದಿದ್ದು ನಿಜ, ನಾನು ತಿನ್ನಬಾರ್ದಾಗಿತ್ತು, ದೇವರೇ ನಾನು ಮಾಡಿ ತಪ್ಪಾಯ್ತು ಅಂತ ಹೇಳಿದ್ರೆ ಆ ಉತ್ತರ ಬೇರೆ ರೀತಿಯಾಗಿರೋದು. ಆದ್ರೆ ಆದಾಮ ಏನ್ ಮಾಡ್ದ ಅಂತಂದ್ರೆ, ನೀನು ಕೊಟ್ಟಂತ ಸ್ತ್ರೀ ಅವಳು ಕೊಟ್ಲು ತಿನ್ನೋದಕ್ಕೆ, ನಾನು ತಿಂದೆ, ತಪ್ಪು ಅವಳದೆ ಅಂತ ಅವಳನ್ನ ಗುರಿ ಮಾಡೋದಕ್ಕೆ ತಾನು ಪ್ರಯತ್ನ ಮಾಡ್ದ. ಮತ್ತೆ ಮುಂದೊಂದು ದಿವಸ ಇದೇ ರೀತಿ ಮತ್ತೆ ಮಾಡ್ತಾರೆ ದೇವರು. ಯಾವಾಗ ಅಂತಂದ್ರೆ, ಆದಾಮ ಅವಳಿಗೆ ಕಾಯಿನ ಅನ್ನುವಂಥ ಮಗ ಹುಡ್ತಾನೆ, ಹೇಬೆಲನ ಮಗ ಕೂಡ ಹುಡ್ತಾನೆ. ಹೇಬೆಲನನ್ನ ಈ ಕಾಯಿನ ಏನ್ ಮಾಡ್ತಾನೆ, ಮುಂದೆ ಕೊಲೆ ಮಾಡ್ಬಿಡ್ತಾನೆ. ಕೊಲೆ ಮಾಡಿದ್ಮೇಲಿಂದ ಈ ಕಾಯಿನ ಹತ್ರನೂ ದೇವರು ಬಂದು ಪ್ರಶ್ನೆ ಕೇಳ್ತಾರೆ, ಏನಂದ್ರೆ ನಿನ್ನ ತಮ್ಮ ಎಲ್ಲಿ ಅಂತ ಅಂದ್ಬಿಟ್ಟು. ಆಗ ಈ ಕಾಯಿನು ಹೇಬೆಲನನ್ನ ಕೊಲೆ ಮಾಡಿರುವಂಥದ್ದು ದೇವರಿಗೆ ಗೊತ್ತಿಲ್ವಾ? ದೇವರಿಗೆ ಗೊತ್ತು. ದೇವ್ರು ನೇರವಾಗಿ ಕಾಯಿನನ್ನ ನಿನ್ನ ತಮ್ಮನನ್ನ ಕೊಂದಿಯಲ್ಲ ಪಾಪಿ ಅಂತ ಶಪಿಸ್ಬಿಡ್ಲಿಲ್ಲ. ಆದ್ರೆ ಕಾಯಿನನ ಹತ್ರ ಬಂದು ದೇವರು ಕೇಳ್ತಾರೆ, ನಿನ್ನ ತಮ್ಮ ಎಲ್ಲಿ ಅಂತ. ಆಗ ಕಾಯಿನ್ ಏನ್ ಮಾಡ್ಬೇಕಾಗಿತ್ತು? ಕೊಲೆ ಮಾಡಿದ್ದಾನೆ, ಅತ್ಯಂತ ಘೋರವಾದ ಪಾಪ. ಆಗ ದೇವರೇ ನಾನು ನನ್ನ ತಮ್ಮನ ಹೊಟ್ಟೆ ಕಿಸಿಂದ ಕೊಲೆ ಮಾಡಿಬಿಟ್ಟೆ, ದೇವರೇ ನಾನು ಮಾಡಿದ ಪಾಪ ಅಂತ ಅವನು ಹೇಳ್ಬೋದಾಗಿತ್ತು. ಆದ್ರೆ ಕಾಯಿನ್ ಏನು ಉತ್ತರ ಕೊಡ್ತಾನೆ ಅಂತಂದ್ರೆ, ನನಗೇನು ಗೊತ್ತು, ಅವನ್ ಕಾಯೋನ್ ನಾನಾ ಅಂತ ಅಂದ್ಬಿಟ್ಟು ಉತ್ತರ ಕೊಡ್ತಾನೆ. ದರ್ಪದಿಂದ, ಅಹಂಕಾರದಿಂದ ದೇವರು ಉತ್ತರ ಕೊಡ್ತಾನೆ. ಇದು ಮಾತ್ರ ಅಲ್ಲದೆ ದೇವರ ವಾಕ್ಯದಲ್ಲಿ ಸೌಲ ಅನ್ನುವಂಥ ರಾಜನನ್ನ ನಾವು ನೋಡ್ತೀವಿ. ಈ ಸೌಲನನ್ನ ದೇವರ ರಾಜನಾಗಿ ಮಾಡಿ ಅವನು ಅನೇಕ ಸಾರಿ ದೇವರು ಹೇಳಿದ ಮಾತುಗಳಿಗೆ ತಪ್ಪಿ ಹೋಗ್ತಾನೆ. ಒಂದೊಂದು ಸಾರಿ ಕೇಳಿದಾಗ್ಲೂ ಕೂಡ ಅವನು ಬೇರೆ ಬೇರೆ ಕಾರಣಗಳು ಕೊಡ್ತಾನೆ. ಸೌಲನ ಉದ್ದೇಶ ಎಲ್ಲ ನಾನು ಮಾಡಿರೋ ಕಾರ್ಯಗಳಿಗೆ ನಾನು ಹೊಣೆ ಅಲ್ಲ ಅಂತ ಏನೇನೋ ಕಾರಣಗಳು ಕೊಡ್ತಾನೆ. ಸೌಲ ತನ್ನ ತಪ್ಪನ್ನ ಒಪ್ಪಿಕೊಳ್ಳೋದಕ್ಕೆ ತಾನು ಯಾವತ್ತೂ ಸಿದ್ಧ ಇರಲಿಲ್ಲ. ತಪ್ಪು ಮಾಡ್ಬಿಡೋದು, ಆಮೇಲೆ ಏನೋ ಕಾರಣ ಕೊಡೋದು. ದೇವರ ಆದಾಮನನ್ನ ಆ ರೀತಿ ಪ್ರಶ್ನೆ ಮಾಡೋದಕ್ಕೆ ಕಾರಣ ಏನಂತಂದ್ರೆ, ಆದಾಮ್ ಏನು ಉತ್ತರ ಕೊಡ್ತಾನೆ ಅಂತ. ಒಂದ್ ವೇಳೆ ನಿಜವಾಗ್ಲೂ ತಾನು ಪಶ್ಚಾತ್ತಾಪ ಪಟ್ಟು ತಾನು ಮಾಡಿದ ಕಾರ್ಯದಿಂದ ನನಗೆ ಬಾಧೆ ಆಗಿದೆ, ನಾನು ನಿನ್ನ ಆಜ್ಞೆಯಿಂದ ದೇವರೇ ಮೀರಿ ಹೋದೆ ಅಂತ ಮನ ಒಡೆದವನಾಗಿ ಅವನು ಮಾತಾಡಿದ್ರೆ ಅದು ತುಂಬಾ ಚೆನ್ನಾಗಿದ್ದಿರೋದು. ಆದ್ರೆ ಆದಾಮ್ ಆ ರೀತಿಯಾಗಿ ಮಾತಾಡಲಿಲ್ಲ. ಇವತ್ತು ನಾನು ನೀವು ಯಾವ ರೀತಿ ಇದ್ದೇವೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಇವತ್ತು ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ದೇವರು ಅವರಿಗೆ ಅವ್ರ ಪಾಪವನ್ನು ತೋರಿಸಿಕೊಡುವಾಗ, ಅವ್ರ ತಪ್ಪನ್ನ ಅವ್ರಿಗೆ ತೋರಿಸಿಕೊಡುವಾಗ ಅವ್ರ ಪಶ್ಚಾತ್ತಾಪದೊಟ್ಟಿಗೆ ದೇವರ ಕಡೆಗೆ ತಿರುಗೋದಿಲ್ಲ. ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ತಪ್ಪಿಗೆ, ಅವ್ರ ಪಾಪಗಳಿಗೆ ಬೇರೆ ಯಾವುದೋ ಕಾರ್ಯಗಳನ್ನ ಹೊಣೆ ಮಾಡ್ತಾರೆ. ಅನೇಕರು ಪರಿಶುದ್ಧರಾಗಿ ಜೀವಿಸಬೇಕು, ನೀತಿನ ಅನುಸರಿಸಿ ಬದುಕಬೇಕು, ಪಾಪದಲ್ಲಿ ಬದುಕಬಾರದು, ದೇವ್ರ ವಾಕ್ಯವನ್ನೆಲ್ಲ ಕೈಗೊಂಡು ಜೀವಿಸಬೇಕು ಅಂತ ಹೇಳಿದ್ರೆ, ಕೆಲವರು ಹೇಳುವಂಥ ಮಾತೇನಂತಂದ್ರೆ, ಈ ಕಾಲಗಳು ತುಂಬಾ ಕಠಿಣವಾದ ಕಾಲಗಳು, ಈ ಕಾಲಗಳು ಸರಿನೇ ಇಲ್ಲ, ಈ ಕಾಲಗಳಲ್ಲಿ ಪರಿಶುದ್ಧರಾಗಿ ಬದುಕೋದು ಕಷ್ಟ, ಈ ಕಾಲಗಳಲ್ಲಿ ನೀತಿನ ಅನುಸರಿಸಿ ಬದುಕೋದು ಕಷ್ಟ, ಎಲ್ಲಾ ಕಡೆ ಕೆಟ್ಟವರೇ ಇದ್ದಾರೆ, ಅದು ತುಂಬಾ ಕಷ್ಟ ಒಳ್ಳೆಯವರಾಗಿ ಬದುಕೋದು, ತುಂಬಾ ಕಷ್ಟ ನೀತಿಯಿಂದ ಬದುಕೋದು ಅಂತ ಈ ಕಾಲಗಳನ್ನ ಜನಗಳು ಹೊಣೆ ಮಾಡ್ತಾರೆ. ಇನ್ನು ಕೆಲವರು ನನ್ನ ಸ್ನೇಹಿತರು ಸರಿ ಇಲ್ಲ, ಅವರು ನಾನು ಅವ್ರ ಜೊತೆ ಹೋಗಿಲ್ಲ ಅಂತಂದ್ರೆ ಅವ್ರು ನನ್ನ ಬಿಡೋದೇ ಇಲ್ಲ. ಇನ್ನು ಕೆಲವರು ನಾನು ಕೆಲಸ ಮಾಡೋ ಜಾಗದಲ್ಲಿ ಇರುವಂಥವ್ರು ಸರಿ ಇಲ್ಲ, ಅವ್ರು ನನ್ನನ್ನು ಬಿಡೋದೇ ಇಲ್ಲ. ಇನ್ನು ಕೆಲವರು ನಮ್ಮ ಅಣ್ಣ ತಮ್ಮಂದ್ರು ಸರಿ ಇಲ್ಲ, ತುಂಬಾ ಕೆಟ್ಟವರು, ನನ್ನನ್ನು ಬಿಡೋದೇ ಇಲ್ಲ.
ಆಗ ಇವ್ರ ಪಾಪವನ್ನು ಮಾಡೋದಕ್ಕೆ ಅನೇಕರು ಏನ್ ಮಾಡ್ತಾರೆ, ಈ ಕಾಲಗಳನ್ನ ಬೇರೆ ಬೇರೆ ಮನುಷ್ಯರುಗಳನ್ನ ಹೊಣೆಯಾಗಿ ಮಾಡ್ತಾ ಇರ್ತಾರೆ. ಅವ್ರು ಬಿಡೋದೇ ಇಲ್ಲ, ಇವ್ರು ಬಿಡೋದೇ ಇಲ್ಲ ಅಂತ. ಆದ್ರೆ ದೇವರು ನಿರೀಕ್ಷೆ ಮಾಡೋದು ಏನನ್ನ ಅಂತಂತಂದ್ರೆ, ಒಂದ್ ಮನುಷ್ಯನಿಗೆ ದೇವರು ತನ್ನ ಪಾಪವನ್ನು ತೋರಿಸಿಕೊಡುವಾಗ ಅವನು ಪಶ್ಚಾತ್ತಾಪ ಪಟ್ಟು, ದೇವರೇ ನಾನು ಪಾಪಿ, ನನ್ನನ್ನು ಕ್ಷಮಿಸು, ನನ್ನ ಪಾಪದಿಂದ ನಾನು ಮನೆ ತಿರುಗಿ ನನ್ನನ್ನು ನಾನು ನಿನಗೆ ಒಪ್ಪಿಸಿಕೊಟ್ಟು ಪರಿಶುದ್ಧನಾಗಿ ಜೀವಿಸೋದಕ್ಕೆ ದೇವರೇ ನನಗೆ ಕೃಪೆ ಕೊಡು, ಬಲ ಕೊಡು ಅಂತ ಮನೆ ಒಡೆದವನೇ ಆಗಿ ಅವನು ಹೇಳಬೇಕಂತ ದೇವರು ಇಷ್ಟಪಡ್ತಾರೆ. ಆದರೆ ಆದಮ್ ಅದನ್ನ ಹೇಳಲಿಲ್ಲ, ಕಾಯಿನ್ ಕೂಡ ಅದನ್ನ ಹೇಳಲಿಲ್ಲ, ಸೌಲ ಕೂಡ ಅದನ್ನು ಅನೇಕ ಸಾರಿ ಹೇಳಲಿಲ್ಲ. ಆದರೆ ಒಬ್ಬನೇ ಹೇಳ್ದ, ದಾವಿದ ಪಾಪವನ್ನು ಮಾಡ್ದ. ಆದರೆ ದಾವಿದನ ಪಾಪವನ್ನು ದೇವರು ತನಗೆ ತೋರಿಸಿಕೊಡುವಾಗ ದಾವಿದ ದೇವರ ಸನ್ನಿಧಿಗೆ ಹೋಗಿ, ದೇವರೇ ನಾನು ಪಾಪಿ ಅಂತ ಹೇಳ್ತಾನೆ. ದೇವರೇ ನಿನಗೆ ಯಜ್ಞಗಳಲ್ಲಿ ಇಷ್ಟ ಇಲ್ಲ, ಪಶ್ಚಾತ್ತಾಪದಿಂದ ನೊಂದಂತಹ ಮನಸ್ಸನ್ನ ನೀನು ತಳ್ಳಿಬಿಡೋದಿಲ್ಲ. ದೇವರೇ ನಾನು ನನಗೆ ಯಜ್ಞ ಮಾಡೋದಿಲ್ಲ, ನನ್ನ ಪಾಪಗಳನ್ನು ಕ್ಷಮಿಸಬೇಕು ಅಂತ ನನ್ನನ್ನೇ ಯಜ್ಞವಾಗಿ ಒಪ್ಪಿಸಿಕೊಡ್ತೇನೆ. ಪಶ್ಚಾತ್ತಾಪದಿಂದ ನನ್ನ ಹೃದಯವನ್ನೇ ನಾನು ಯಜ್ಞವಾಗಿ ಕೊಡ್ತೀನಿ ದೇವರೇ ಅಂತ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದಾವಿದ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಒಂದು ಮನುಷ್ಯ ಇದ್ದ, ಸುಂಕದವನು. ಆ ಸುಂಕದವನು ದೇವಾಲಯಕ್ಕೆ ಬಂದು ದೇವರನ್ನು ನೋಡಿ, ದೇವರೇ ನಿನ್ನ ಸನ್ನಿಧಿಯನ್ನು ನೋಡೋದಕ್ಕೂ ನನಗೆ ಯೋಗ್ಯತೆ ಇಲ್ಲ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಅಂತ ಹೇಳಿ ಅವನು ಹೊರಟು ಹೋಗ್ತಾನೆ. ಅದೇ ಸಮಯದಲ್ಲಿ ಇನ್ನೊಬ್ಬ ಪ್ರಾರ್ಥನೆ ಮಾಡ್ತಾನೆ, ಫರಿಸಾಯ. ಆ ಫರಿಸಾಯನಲ್ಲೂ ಸಹ ಪಾಪವಿದೆ. ಆದರೆ ಅವನು ತನ್ನನ್ನು ತಾನು ಪಾಪಿ ಅಂತ ಒಪ್ಪಿಕೊಳ್ಳಲಿಲ್ಲ. ಅವನಲ್ಲಿದ್ದಂಥ ಪಾಪ ಯಾವುದು? ಗರ್ವ. ನಾನು ಪರಿಶುದ್ಧನು ಅನ್ನೋದೇ ಅವನಿಗೆ ಗರ್ವ. ನಾನು ಪರಿಶುದ್ಧನು, ನಾನು ಉಪವಾಸ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ವಾಕ್ಯವನ್ನು ಓದ್ತೀನಿ, ನಾನು ಕಾಣಿಕೆ ಕೊಡ್ತೀನಿ. ಆಗ ನಾವು ನೀತಿಯನ್ನು ಮಾಡೋದು ಒಳ್ಳೆಯದು, ನಾನು ನೀತಿಯನ್ನು ಅನುಸರಿಸ್ತೀನಿ ಅನ್ನುವಂಥ ಗರ್ವವೇ ನಮ್ಮಲ್ಲಿ ಬಂದುಬಿಡದ ಹಾಗೆ ನಮ್ಮನ್ನು ಜಾಗರೂಕರಾಗಿ ನಾವು ಕಾದುಕೊಳ್ಬೇಕಾಗೋದು ಮುಖ್ಯ. ನಾನು ವ್ಯಭಿಚಾರಿಗಳಂತಲ್ಲ, ಈ ಸುಂಕದವನಂತಲ್ಲ. ಆಗ ಬೇರೆಯವ್ರಿಗೆ ಹೋಲಿಕೆ ಮಾಡಿಕೊಂಡು ನಾನು ಅವರಿಗಿಂತ ಪರಿಶುದ್ಧನು, ಇವರು ಪಾಪಿಗಳು, ದುಷ್ಟರು ಅಂತ ಬೇರೆಯವರನ್ನ ತೀರ್ಪು ಮಾಡುವಂಥ ಕೆಟ್ಟ ಸ್ವಭಾವ ಆ ಫರಿಸಾಯನಲ್ಲಿತ್ತು. ಸ್ವನೀತಿ, ತನ್ನನ್ನು ತಾನೇ ನೀತಿವಂತನಂತ ಘೋಷಿಸಿಕೊಳ್ಳುವಂಥ ಕೆಟ್ಟ ಸ್ವಭಾವ ತನ್ನಲ್ಲಿ ಇತ್ತು. ಆದರೆ ಅವನಲ್ಲಿ ಇಂಥ ತಪ್ಪುಗಳಿದ್ರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅದರಿಂದ ಅವನು ಮನೆ ತಿರುಗಲಿಲ್ಲ. ಆದರೆ ಸುಂಕದವನು ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳಿ ಅವನು ಹೊರಟು ಹೋದ. ಹಾಗೆ ದಾವಿದ ಮಾಡಿದ ಕಾರ್ಯ, ಸುಂಕದವನು ಮಾಡಿದ ಕಾರ್ಯವನ್ನ ದೇವರು ನಿರೀಕ್ಷೆ ಮಾಡ್ತಾರೆ. ವಾದ ವಿವಾದಗಳು, ಸಮರ್ಥನೆಯನ್ನ ದೇವರು ನಿರೀಕ್ಷೆ ಮಾಡಲ್ಲ. ಅವನಿಂದನೇ ಆಗಿದ್ದು, ಇವನಿಂದನೇ ಆಗಿದ್ದು, ಅದಂಗೆ ಇದಂಗೆ, ಇದನ್ನೆಲ್ಲ ದೇವರು ನಿರೀಕ್ಷೆ ಮಾಡಲ್ಲ. ದೇವರು ನಿರೀಕ್ಷೆ ಮಾಡೋದು ಒಂದೇ, ನೀನು ತಪ್ಪು ಮಾಡ್ದ, ದೇವರೇ ನಾನು ತಪ್ಪು ಮಾಡಿದೆ ಕ್ಷಮಿಸು ಅಂತ ಒಂದು ಮಾತು ಕೇಳಿ ಸಾಕು, ಬೇರೆ ಏನು ನನಗೆ ಬೇಕಾಗಿಲ್ಲ. ಆದರೆ ಅನೇಕರು ಏನು ಮಾಡ್ತಾರೆ? ವಾದ ವಿವಾದ ಮಾಡ್ತಾರೆ. ನಮ್ಮಲ್ಲಿ ತಪ್ಪಿದೆ, ನಾವು ತಪ್ಪನ್ನು ಮಾಡಿದ್ದೀವಿ ಅಂತ ಒಪ್ಪಿಕೊಳ್ಳೋದನ್ನು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ. ಆದರೆ ದೇವರು ಬೇರೆಲ್ಲವನ್ನ ನಿರೀಕ್ಷೆ ಮಾಡೋದಿಲ್ಲ. ದೇವರು ನಿರೀಕ್ಷೆ ಮಾಡೋದು ಒಂದನ್ನ, ನಾನು ತಪ್ಪು ಮಾಡಿದ್ದೀನಿ, ದೇವರಿಗೆ ನನಗೆ ಕ್ಷಮಿಸು ಅಂತ ಕೇಳ್ಬಿಟ್ರೆ ಸಾಕು, ದೇವರಿಗೆ ಬೇರೆ ಏನೂ ಸಹ ಬೇಕಾಗಿಲ್ಲ. ಹಲ್ಲೆಲೂಯ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಲ್ಲೆಲೂಯ. ಈ ವಾಕ್ಯ ಹೇಳೋ ಮಾತೇನೆಂದ್ರೆ, ದೋಷಗಳನ್ನ ಮುಚ್ಚಿಕೊಳ್ಳುವವನಿಗೆ ಶುಭ ಆಗದು. ನನ್ನಲ್ಲೇನು ತಪ್ಪಿಲ್ಲ, ನನ್ನಲ್ಲೇನು ಪಾಪ ಇಲ್ಲ, ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ನಿನ್ನ ದೋಷವನ್ನು ಮರೆ ಮಾಡಿಕೊಂಡು ನೀನು ಬದುಕಿದ್ರೆ ನಿನಗೆ ಶುಭ ಆಗದು. ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಆದರೆ ದೇವರ ಮುಂದೆ, ದೇವರೇ ನಾನು ಪಾಪಿಯಪ್ಪ, ನನ್ನಲ್ಲಿಂದ ಒಂದು ಕಾರ್ಯ ತಪ್ಪು, ನನ್ನನ್ನು ಕ್ಷಮಿಸು ದೇವರೇ, ನಾನು ಇದರಿಂದ ಹೊರಬಂದು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡು ಅಂತ ಒಪ್ಪಿಸ್ಕೊಟ್ರೆ ಅದಕ್ಕಿಂತ ದೊಡ್ಡ ಸಂತೋಷ ದೇವರಿಗೆ ಬೇರೆ ಯಾವುದೂ ಇಲ್ಲ. ಪಾಪ ಇಲ್ಲದವರು ಎಲ್ಲೂ ಇಲ್ಲ. ಆದರೆ ದೇವರು ಯಾರನ್ನು ಅತಿಯಾಗಿ ಪ್ರೀತಿಸ್ತಾರೆ ಅಂತಂದ್ರೆ, ಯಾವನು ನಿಜವಾಗಲೂ ಪಶ್ಚಾತ್ತಾಪ ಪಡ್ತಾನೆ ಅವನಿಗಿಂತ ದೊಡ್ಡ ಸಂತೋಷ ದೇವರಿಗೆ ಬೇರೆ ಯಾವುದರಲ್ಲಿ ಇಲ್ಲ. ಒಂದು ತಂದೆಗೆ 2 ಮಕ್ಕಳಿದ್ರು. ಚಿಕ್ಕವನು ಏನು ಮಾಡ್ತಾನೆ? ಗಲಾಟೆ ಮಾಡಿ ಆಸ್ತಿಯನ್ನೆಲ್ಲ ತಗೊಂಡು ದೂರ ದೇಶಕ್ಕೆ ಹೊರಟು ಹೋಗ್ತಾನೆ. ಆದರೆ ಹೊರಟು ಹೋಗಿ ಎಲ್ಲವನ್ನು ಕಳ್ಕೊಂಡು ಒಂದು ದಿವಸ ಹಿಂತಿರುಗಿ ಬರ್ತಾನೆ. ಆದರೆ ಅವನು ಹಿಂತಿರುಗಿ ಬಂದಾಗ ತಂದೆಗೆ ಅವನ ವಿಷಯದಲ್ಲಿ ತುಂಬ ಸಂತೋಷ ಆಗುತ್ತೆ. ಅವರು ದೊಡ್ಡ ಹಬ್ಬ ಮಾಡ್ತಾರೆ. ಏನಕ್ಕೋಸ್ಕರ ಅದನ್ನು ಮಾಡ್ತಾರೆ? ಕಾರಣ ಅವನು ನಿಜವಾಗಲೂ ಪಶ್ಚಾತ್ತಾಪ ಪಟ್ಟು ಅವನು ಬಂದ.
ಅವನು ಕಪಟತನದಿಂದ ಬರಲಿಲ್ಲ. ನಾವು ಅಪ್ಪ ಹತ್ರ ಹೋಗಿ ತಿರ್ಗಾ ಅವ್ನು ಸ್ವಲ್ಪ ದುಡ್ಡು ಕಿತ್ಕೊಂಡ್ ಬರೋಣ ಅಂತ ಬರಲಿಲ್ಲ. ನಿಜವಾಗಲೂ ಪಶ್ಚಾತ್ತಾಪದೊಟ್ಟಿಗೆ ಬಂದ. ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು, ತನ್ನ ಪಾಪವನ್ನು ಅರ್ಥ ಮಾಡಿಕೊಂಡು, ನಾನು ಎಂಥ ಕೆಲಸ ಮಾಡಿದೆ, ನನ್ನ ಇಂದು ಸ್ಥಿತಿಗೆ ನಾನೇ ಕಾರಣ, ನಾನು ಮನೆ ತಿರುಗ್ತೀನಿ, ಇನ್ನು ನಾನು ಹೋಗಿ ಮಗನಾಗಿ ಅಲ್ಲ ಒಂದು ದಾಸನಾಗಿ ಇರ್ತೀನಿ ಸಾಕು. ನಾವು ಅಪ್ಪ ಹತ್ರ ಯಾರ ಹತ್ರನೋ ಕೆಲಸ ಮಾಡಿ ಊಟ ಹೇಳ್ತಿರೋ ಬದಲು ನಾವು ಅಪ್ಪ ಹತ್ರ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ, ನಾನು ಹೋಗಿ ಅಲ್ಲಿ ಕೆಲಸದಂತರ ಸೇರ್ಕೊಂಡು ಅಪ್ಪ ಒಂದು ಊಟ ಹಾಕಿ ಸಾಕು ಅಂತ ನಾನು ಬರುತ್ತೀನಿ. ನನಗೆ ಮಗನಾಗಿರೋಂಥ ಯೋಗ್ಯತೆ ಇಲ್ಲ, ಯಾಕಂದ್ರೆ ನಾನು ಅಂಥ ಕೆಲಸ ಮಾಡಿದ್ದೀನಿ, ಒಬ್ಬ ಆಳಾಗಿನಾದ್ರೂ ಹೋಗ್ತೀನಿ ಅನ್ಕೊಂಡು ನಿಜವಾಗಲೂ ಪಶ್ಚಾತ್ತಾಪ ಪಟ್ಟು ಬಂದ ಅವನನ್ನ ತಂದೆ ಓಡೋಗಿ ಅಪ್ಪಿ ಸೇರಿಸ್ಕೊಂಡು ಅವನಿಗೋಸ್ಕರ ಹಬ್ಬ ಮಾಡ್ತಾರೆ. ನಾನು ನೀವು ನಿಜವಾಗಲೂ ಪಶ್ಚಾತ್ತಾಪ ಪಡುವಾಗ ದೇವರಿಗೆ ತುಂಬ ಸಂತೋಷ. ನಿಜವಾಗ್ಲೂ ನಾವು ಪಶ್ಚಾತ್ತಾಪ ಪಟ್ಟು ಮನೆ ತಿರುಗ್ತೀವ, ನಾವು ಮಾಡಿದ್ದೆಲ್ಲ ಪಾಪ ಅನ್ನುವಂಥ ಒಂದು ನೋವು ನಮಗಿದೆಯಾ, ಅಥವಾ ಸುಮ್ಮನೆ ಬಾಯಿ ಮಾತಿಗೆ ದೇವರೇ ನನ್ನ ಪಾಪಿ, ದೇವರೇ ನನ್ನ ಪಾಪಿ ಅಂತ ಹೇಳಿ ಅದೇ ಪಾಪಗಳನ್ನು ಮಾಡುವಂಥ ಕಪಟವಾದ ಮನಸ್ಸಿನಿಂದ ನಾವು ಬದುಕ್ತಾ ಇದ್ದೀವ? ದೇವರೇ ನನ್ನ ಪಾಪಿ ಅಂತ ಹೇಳ್ಬಿಡೋದ್ರಿಂದ ದೇವ್ರ ಸಂತೋಷ ಇಲ್ಲ. ಅದು ಮನಸ್ಸಿನ ಆಳದಿಂದ ಮನ ಒಡೆದವರುಗಳಾಗಿ ನಾವು ಹೇಳಿ ಅದರಿಂದ ಆಚೆ ಬರಬೇಕನ್ನುವಂಥ ಉದ್ದೇಶದಿಂದ ನಾವು ಬದುಕುವಾಗ ಅದಕ್ಕಿಂತ ದೊಡ್ಡ ಸಂತೋಷ ದೇವರಿಗೆ ಯಾವುದೂ ಇಲ್ಲ. ದೇವರೇ ನನ್ನ ಪಾಪಿ ಪಾಪಿ ಅಂತ ಹೇಳಿ ತಿರ್ಗಾ ಅದೇ ಪಾಪವನ್ನು ಮಾಡುತ್ತಾ ಇದ್ರೆ ಅದಕ್ಕಿಂತ ದೇವರಿಗೆ ಕೋಪ ತರಿಸುವಂಥ ಕಾರ್ಯ ಬೇರೆ ಯಾವುದೂ ಇಲ್ಲ. ಒಂದು ವೇಳೆ ನಾನು ಅಕ್ರಮವಾಗಿ ಸಂಪಾದನೆ ಮಾಡ್ತಾ ಇರೋನಾಗಿದ್ರೆ, ಅನೀತಿಯಿಂದ ಬದುಕೋನಾಗಿದ್ರೆ, ಕೆಟ್ಟ ಮಾತುಗಳನ್ನು ಆಡೋನಾಗಿದ್ರೆ, ಬೇರೆ ಯಾವುದೇ ಪಾಪವನ್ನು ಮಾಡೋನಾಗಿದ್ರೆ ಅದನ್ನು ತಿಳ್ಕೊಂಡು ದೇವರೇ ನಂಗೆ ಕ್ಷಮಿಸು ಅಂತ ಹೇಳಿ ಅದರಿಂದ ನಾನು ಹೊರ ಬಂದರೆ ಆಗ ನಿಜವಾಗ್ಲೂ ದೇವರಿಗೆ ತುಂಬ ದೊಡ್ಡ ಸಂತೋಷ. ಆದರೆ ಅದರಿಂದ ಹೊರ ಬರ್ತೀರಾ, ದೇವರೇ ನನ್ನ ಪಾಪಿ ಕ್ಷಮಿಸು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೇ ಮಾಡ್ತಾ ಇದ್ರೆ ನಮ್ಮಿಂದ ಏನು ಪ್ರಯೋಜನ? ಆಗ ದೇವರು ಆದಾಮನನ್ನ ಕೇಳಿದಂಥ ಉದ್ದೇಶ ಅವನು ಏನು ಹೇಳ್ತಾನೆ ನೋಡೋಣ ಅಂತ ಹೇಳಿ. ಅವನು ನನ್ನ ಪಾಪಿ ಅನ್ನೋದನ್ನ ತನ್ನ ಮನಸ್ಸಿನ ಆಳದಿಂದ ಒಪ್ಪಿಕೊಂಡು ದೇವರ ಹತ್ರ ಕ್ಷಮೆ ಕೇಳಿದರೆ ದೇವರಿಗೆ ತುಂಬ ಸಂತೋಷ. ಆದರೆ ಆದಾಮ ಅದನ್ನು ಮಾಡಲಿಲ್ಲ. ಇವತ್ತು ನಾನು ನೀವು ಯಾವ ರೀತಿಯಾಗಿದ್ದೇವೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನಮ್ಮ ಪಾಪಗಳಿಗೆ ನಾವು ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟಿದ್ದೇವಾ? ಒಂದು ವೇಳೆ ನಮ್ಮಲ್ಲಿ ಏನಾದರೂ ತಪ್ಪು ಕಂಡು ಬರುವಾಗ ಅದು ನಮ್ಮ ಮನಸ್ಸನ್ನು ಕುಚ್ಚುತ್ತಾ, ನಮ್ಮ ಮನಸ್ಸನ್ನು ಒಡೆಯುತ್ತಾ, ನಾವು ದೇವರ ಹತ್ರ ನಿಜವಾಗ್ಲೂ ಕ್ಷಮೆ ಕೇಳಿ ಅದರಿಂದ ನಾವು ಹೊರ ಬರ್ತೀವ? ಇಲ್ಲ ದೇವರೇ ಕ್ಷಮಿಸು ದೇವರೇ ಅಂತ ಹೇಳ್ಕೊಂಡು ಮತ್ತೆ ಮತ್ತೆ ಅದನ್ನೇ ಮಾಡುವಂಥವ್ರಾಗಿರ್ತೀವ? ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ದೇವರು ಏದೇನು ತೋಟವನ್ನು ಪ್ರವೇಶ ಮಾಡಿದಾಗ ಆದಾಮ ಅವ್ವ ದೇವರ ಮುಂದೆಗಡೆ ನಿಂತುಕೊಳ್ಳುವುದಕ್ಕಾಗದೆ ಓಡಿ ಹೋದರು. ಪಾಪವನ್ನು ಮಾಡುವವನು ದೇವರ ಮುಂದೆಗಡೆ ನಿಂತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪಾಪಿ ದೇವರನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನನ್ನಲ್ಲಿ ನಿಮ್ಮಲ್ಲಿ ಪಾಪ ಇರುವುದಾದರೆ ನಾವು ದೇವರ ಮುಂದೆಗಡೆ ನಿಂತುಕೊಳ್ಳುವುದಕ್ಕಾಗುವುದಿಲ್ಲ. ಆದರೆ ಒಂದು ವೇಳೆ ಪಾಪ ನಮ್ಮಲ್ಲಿ ಒಂದು ವೇಳೆ ಇರುವುದಾದರೆ ಇವತ್ತೇ ನಾವು ಪಶ್ಚಾತ್ತಾಪಪಟ್ಟು ದೇವರಿಗೆ ಒಪ್ಪಿಸಿಕೊಟ್ಟು ಮನ ತಿರುಗೋಣ. ಯೇಸು ಕ್ರಿಸ್ತನ ಮುಖಾಂತರ ದೇವರ ಮುಂದೆಗಳಲ್ಲಿ ಬರುವುದಕ್ಕೆ ನಮಗೊಂದು ಅವಕಾಶವಿದೆ. ಆದಾಮ ತಪ್ಪನ್ನು ಮಾಡಿ ಅವ್ವಳ ಮೇಲೆ ಹಾಕ್ದ, ಅವ್ವ ತಪ್ಪನ್ನು ಮಾಡಿ ಸರ್ಪದ ಮೇಲೆ ಹಾಕೋದು. ನಾವು ತಪ್ಪನ್ನು ಮಾಡಿ ಇನ್ನೊಬ್ಬರಿಗೆ ಹೊಣೆ ಮಾಡಿದರೆ ಪ್ರಯೋಜನ ಇಲ್ಲ. ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸಿಕೊಂಡರೆ ನಾವು ಕೃಪೆಯನ್ನು ಹೊಂದಿಕೊಳ್ಳುತ್ತೇವೆ. ಆದಾಮ್ ತಪ್ಪನ್ನು ಮಾಡ್ದ. ದೇವರು ಕೇಳಿದಾಗ ತಾನು ತಪ್ಪನ್ನು ಮಾಡಿದ್ದೇನೆ, ತಾನು ಪಾಪಿ ಅಂತ ಒಪ್ಪಿಕೊಳ್ಳುವಂಥ ಮನಸ್ಸು ಆದಾಮನಿಗೆ ಇರಲಿಲ್ಲ. ದೇವರು ನಿರೀಕ್ಷೆ ಮಾಡಿದ್ದು ಆದಾಮನು ನಿಜವಾಗಲೂ ಪಶ್ಚಾತ್ತಾಪಪಟ್ಟು ತನ್ನನ್ನು ಒಪ್ಪಿಸಿಕೊಡಲಿ ಎಂಬುದಾಗಿ. ಆದರೆ ಆದಾಮ್ ಅದನ್ನು ಮಾಡಲಿಲ್ಲ. ಇವತ್ತು ಸಹ ದೇವರ ಮನುಷ್ಯರಿಂದ ನಿರೀಕ್ಷೆ ಮಾಡೋದು ಒಂದೇ ಕಾರ್ಯವನ್ನು, ದೇವರೇ ನಾನು ಪಾಪಿ, ನನ್ನನ್ನು ಕ್ಷಮಿಸು, ನಾನು ಪರಿಶುದ್ಧನಾಗಿ ಜೀವಿಸುವುದಕ್ಕೆ ಕೃಪೆಯನ್ನು ಕೊಡು, ಬಲವನ್ನು ಕೊಡು, ನಿನ್ನ ಆಜ್ಞೆಗಳನ್ನು ಕೈಗೊಂಡು ಜೀವಿಸುವುದಕ್ಕೆ ನನಗೆ ಸಹಾಯವನ್ನು ಮಾಡು ಅಂತ ಹೇಳಿ ನಿಜವಾಗಲೂ ಪಶ್ಚಾತ್ತಾಪದಿಂದ ತನ್ನನ್ನು ಒಪ್ಪಿಸಿಕೊಟ್ಟರೆ ಸಾಕು ಎಂಬುದಾಗಿ ದೇವರ ನಿರೀಕ್ಷೆ ಮಾಡ್ತಾರೆ. ಆದರೆ ಮನುಷ್ಯರು ಈ ದಿವಸಗಳಲ್ಲಿ ತಾವು ಪಾಪಿ ಎನ್ನುವುದನ್ನು ಒಪ್ಪಿಕೊಂಡು ತಮ್ಮ ಪಾಪಗಳನ್ನು ಮನತಿರುಗದೆ ಅದಕ್ಕೆ ಹಲವಾರು ಕಾರಣಗಳನ್ನು ಕೊಡುವಂಥವರುಗಳನ್ನು ನಾವು ನೋಡಬಹುದು. ಕಾರಣಗಳನ್ನು ಕೊಟ್ಟು ಪ್ರಯೋಜನವಿಲ್ಲ. ಪಶ್ಚಾತ್ತಾಪದಿಂದ ದೇವರ ಕೃಪೆ ನಮಗೆ ದೊರೆಯುತ್ತದೆ. ನಮ್ಮನ್ನು ನಾವು ವಿಚಾರಿಸಿಕೊಂಡು ನೋಡೋಣ. ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಮ್ಮನ್ನು ನೋಡಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಆದಾಮ ಅವರು ಪಾಪವನ್ನು ಮಾಡಿ ಓಡಿ ಹೋದರು. ತಂದೆಯೇ, ನಾವು ಪಾಪವನ್ನು ಮಾಡಿ ಬಿದ್ದು ಹೋಗಿದ್ದರು, ಓಡಿ ಹೋಗಿದ್ದರು. ಯೇಸು ಕ್ರಿಸ್ತನ ಮುಖಾಂತರ ತಿರುಗಿ ನಿಮ್ಮ ಸನ್ನಿಧಿಗೆ ಬರುವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿರುವುದಕ್ಕೆ ಸ್ತೋತ್ರ. ತಂದೆಯೇ, ಆದ್ದರಿಂದ ನಾವು ಇನ್ನೂ ನಮ್ಮ ಎಲ್ಲ ಪಾಪಗಳಿಗೆ ಮನ ತಿರುಗಿ ನಮಗೆ ಕೊಡಲ್ಪಟ್ಟಿರುವಂಥ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನಿಮ್ಮ ಸನ್ನಿಧಿಯಲ್ಲಿ ತಂದೆಯೇ ನಾವು ಪ್ರವೇಶ ಮಾಡುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ,
ಆದಾಮನು ತಪ್ಪನ್ನು ಮಾಡಿ ತಂದೆಯ ಅವಳನ್ನು ಗುರಿ ಮಾಡಿದನು. ಅವಳು ತಪ್ಪನ್ನು ಮಾಡಿ ಸರ್ಪಳನ್ನು ಗುರಿ ಮಾಡಿದಳು. ತಂದೆಯೇ, ನಾವು ತಪ್ಪನ್ನು ಮಾಡಿ ಪಾಪವನ್ನು ಮಾಡಿ ಬೇರೆಯವರಿಗೆ ಅದನ್ನು ಹೊಣೆ ಮಾಡಬಾರದು. ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ತಂದೆಯೇ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. ತಂದೆಯೇ, ಅದರ ಹಾಗೆ ನಮ್ಮನ್ನು ತಂದೆ ನಾವು ಸರಿಪಡಿಸಿಕೊಳ್ಳುವ ಹಾಗೆ ನಮಗೆ ನೀವು ಸಹಾಯವನ್ನು ಮಾಡಿರಿ. ತಂದೆಯೇ, ಆದಾಮನು ತಪ್ಪನ್ನು ಮಾಡಿ ತಾನು ಪಾಪವನ್ನು ಮಾಡಿದ್ದೇನೆಂಬುದಾಗಿ ಪಶ್ಚಾತ್ತಾಪದೊಟ್ಟಿಗೆ ತನ್ನನ್ನು ನಿಮಗೆ ಒಪ್ಪಿಸಿಕೊಡಲಿಲ್ಲ ತಂದೆಯೇ. ಆದರೆ ನಾವು ಪಾಪವನ್ನು ಮಾಡಿ ತಂದೆಯ ಪಶ್ಚಾತ್ತಾಪದೊಟ್ಟಿಗೆ ತಂದೆಯೇ ನಿಮಗೆ ಒಪ್ಪಿಸಿಕೊಡದವர்களಾಗಿ ನಾವು ಇರಬಾರದು. ತಂದೆಯೇ, ನಮ್ಮ ತಪ್ಪಿಗೂ ನಮ್ಮ ಪಾಪಕ್ಕೂ ಬೇರೆಯವರನ್ನು ಅನೇಕ ಸಂದರ್ಭಗಳನ್ನು ನಾವು ಹೊಣೆ ಮಾಡಬಾರದು. ತಂದೆಯೇ, ನಾವು ತಪ್ಪನ್ನು ಮಾಡಿದ್ದೇವೆ, ನಾವು ಪಾಪಿಗಳೆನ್ನುವುದನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ತಂದೆಯೇ ನಾವು ಇತರ ಕಾರಣಗಳನ್ನು ಕೊಡಬಾರದು. ತನ್ನ ದೋಷಗಳನ್ನು ತಂದೆ ಮರೆ ಮಾಡಿಕೊಳ್ಳುವವನು ಶುಭವನ್ನು ಹೊಂದನು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದೆಂಬುದಾಗಿ ನಿಮ್ಮ ವಾಕ್ಯವು ಹೇಳುತ್ತದೆ. ತಂದೆಯೇ, ನಮ್ಮಿಂದ ನೀವು ನಿರೀಕ್ಷೆ ಮಾಡುವುದೆಲ್ಲ ಒಂದೇ, ನಮ್ಮ ಪಾಪಗಳಿಗೆ ನಾವು ನಿಜವಾಗಲೂ ಪಶ್ಚಾತ್ತಾಪಪಟ್ಟು ನಾವು ಪಾಪಿಗಳನ್ನುವುದನ್ನು ಒಪ್ಪಿಕೊಂಡು ನಮ್ಮನ್ನು ನಿಮಗೆ ಒಪ್ಪಿಸಿಕೊಟ್ಟು ನಾವು ಮನೆ ತಿರುಗಿ ಜೀವಿಸಬೇಕೆನ್ನುವಂಥದ್ದನ್ನು ಒಂದನ್ನೇ ನೀವು ನಿರೀಕ್ಷೆ ಮಾಡುತ್ತೇನೆ. ಕಾರಣಗಳನ್ನು ನೀವು ನಿರೀಕ್ಷೆ ಮಾಡುವುದಿಲ್ಲ. ತಂದೆಯೇ, ಈ ದಿವಸದಲ್ಲಿ ನಾವು ನಿಜವಾದ ಪಶ್ಚಾತ್ತಾಪದಿಂದ ಮನೆ ತಿರುಗುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಾವು ಪಾಪಿಗಳನ್ನುವುದನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ತಂದೆಯೇ ಬೇರೆ ಬೇರೆ ಕಾರಣಗಳನ್ನು ಕೊಡುವಂಥದ್ದರಿಂದ ನಾವು ಮನೆ ತಿರುಗುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯ ಅನೇಕ ಮಾತುಗಳಿಂದ ಪ್ರಯೋಜನವಿಲ್ಲ, ಅನೇಕ ಕಾರಣಗಳಿಂದ ಪ್ರಯೋಜನವಿಲ್ಲ. ತಂದೆಯೇ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಎನ್ನುವುದರಿಂದ ಮಾತ್ರವೇ ಪ್ರಯೋಜನ. ತಂದೆಯೇ, ಆದಾಮನು ಪಶ್ಚಾತ್ತಾಪ ಪಡಲಿಲ್ಲ. ದೇವರ ವಾಕ್ಯದಲ್ಲಿ ತಂದೆ ಕಾಯಿನನ್ನು ಪಶ್ಚಾತ್ತಾಪ ಪಡಲಿಲ್ಲ, ಸೌಲನ್ನು ಪಶ್ಚಾತ್ತಾಪ ಪಡಲಿಲ್ಲ. ಆದರೆ ದಾವೀದನು ಮಣ್ಣ ಒಡೆದವನಾಗಿ ಪಶ್ಚಾತ್ತಾಪ ಪಟ್ಟು ನನ್ನನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸಿದನು. ಸುಂಕದವನು ತಂದೆಯ ಮನ ಒಡೆದವನಾಗಿ ಪ್ರಾರ್ಥಿಸಿದನು. ತಂದೆಯೇ, ನೀವು ನಿರೀಕ್ಷೆ ಮಾಡುವಂಥದ್ದು ಮನ ಒಡೆದು ತಾವು ಪಾಪಗಳನ್ನು ಒಪ್ಪಿಕೊಂಡು ತಮ್ಮ ಪಾಪಗಳನ್ನು ಸರಿಪಡಿಸಿಕೊಳ್ಳುವಂಥವರುಗಳನ್ನು ನೀವು ನಿರೀಕ್ಷೆ ಮಾಡುತ್ತೀರಿ. ತಂದೆಯೇ, ನಾವು ನಮ್ಮಲ್ಲಿ ಪಾಪ ಇಲ್ಲ ಎಂಬುದಾಗಿ ಹೇಳಿಕೊಂಡು ನಮ್ಮ ಪಾಪಕ್ಕೆ ಯಾರೋ ಕಾರಣ ಎಂಬುದಾಗಿ ಹೇಳಿಕೊಂಡು ತಂದೆಯೇ ನಾವು ಹೊರಟ ಮನಸ್ಸಿನವರುಗಳಾಗಿ ಬದುಕಬಾರದು. ತಂದೆಯೇ, ಏನೇ ಇರಲಿ, ನಾನು ಪಾಪವನ್ನು ಮಾಡಿ ತಪ್ಪು ಮಾಡಿದೆನು, ನನ್ನನ್ನು ಕ್ಷಮಿಸು ಎಂಬುದಾಗಿ ತಂದೆಯೇ ನಮ್ಮನ್ನು ಪಶ್ಚಾತ್ತಾಪದಿಂದ ತಗ್ಗಿಸಿ ಒಪ್ಪಿಸಿಕೊಟ್ಟು ಮನ ತಿರುಗುವ ಹಾಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು. ಅದನ್ನು ಮಾತ್ರವೇ ತಂದೆಯೇ ನೀವು ನಿರೀಕ್ಷೆ ಮಾಡಿದಿರಿ. ಆ ರೀತಿಯಾಗಿ ತಂದೆಯೇ ಪಶ್ಚಾತ್ತಾಪದಿಂದ ನಮ್ಮನ್ನು ನಾವು ನಿಮಗೆ ಒಪ್ಪಿಸಿಕೊಟ್ಟು ನಮ್ಮ ಪಾಪಗಳಿಗೆ ಮನ ತಿರುಗುವಂಥ ತಂದೆಯೇ ಹೃದಯವನ್ನು ನಮ್ಮಲ್ಲಿ ನೀವು ಉಂಟು ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.